ಗಜಮುಖ ನಿನ್ನ ಪಾದವ ಗಜಮುಖ ನಿನ್ನ ಪಾದವ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ದೇವ ದೇವರ ದೇವ ದೇವನಲ್ಲೋ ಓ ದೇವ ದೇವರ ದೇವನಲ್ಲೋ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ಓ ದೇವ ದೇವ ಓ ದೇವ ದೇವ ಓ ದೇವ ದೇವರ ದೇವನಲ್ಲವೋ ಗಜಮುಖ ನಿನ್ನ ಪಾದವ ಮುಗಿದು ಹೋಯಿತಲ್ಲ ಗೆಳತಿ ನಗುತ್ತ ಕಲಿಬಾವದಿಯು ಮುಗಿದು ಹೋಯಿತಲ್ಲ ಗೆಳತಿ ನಗುತ್ತ ಕಲಿಬಾವದಿಯು ಆಗಲುವಿಕೆಯ ಸಹಿಸಲೆಂದು ಮುಗುದೆ ಬಹುದ ನಿನ್ನಯೂ ಆಗಲುವಿಕೆಯ ಸಹಿಸಲೆಂದು ಮುಗುದೆ ಬಹುದ ನಿನ್ನಯೂ ಮುಗಿದು ಹೋಯಿತಲ್ಲ ಗೆಳತಿ ನಗುತ ಕಲಿತ ಅವಧಿಯು ಆಗಲುವಿಕೆಯ ಸಹಿಸಲೆಂದು ಮುಗುದೆ ಬಹುದ ನಿನ್ನಯೂ ಆಗಲುವಿಕೆಯ ಸಹಿಸಲೆಂದು ಮುಗುದೆ ಬಹುದ ನಿನ್ನಯೂ ಆಗಲುವಿಕೆಯ ಸಹಿಸಲೆಂದು ಮುಗುದೆ ಬಹುದ ನಿನ್ನಯೂ ಗೆಳತಿ ರಾಧಿಕಾ, ಸ್ನೇಹಿತೆ ಭೂಮಿಕಾ, ಒಡನಾಟ ಎನ್ನುವುದು ಒಡ ಹುಟ್ಟನ್ನು ಮರೆಸುವುದಕ್ಕೆ ಸಾಧ್ಯ ಎಂಬ ಸತ್ಯವನ್ನು ನಮ್ಮ ಸ್ನೇಹದಲ್ಲಿ ತಿಳಿದವರಲ್ವೇನೆ ನಾವು. ಹೌದು. ವಿದ್ಯಾರ್ಜನೆಗಾಗಿ ಅಲಕಾಪೀಠದ ವಿಶ್ವವಿದ್ಯಾಲಯಕ್ಕೆ ಬಂದವರು ನಾವು. ಈ ಗುರುಮಠದಲ್ಲಿ 10 ತಾಯಿಯ ಮಕ್ಕಳಿದ್ರು. ಹೆತ್ತ ತಾಯಿಯ ಮಕ್ಕಳಂತೆ ಒಂದಾಗಿ ಬದುಕಿದವರು ನಾವು. ಅದರಲ್ಲಿಯೂ ನಮ್ಮಿಬ್ಬರ ಸ್ನೇಹ ಎನ್ನುವುದು ಅನ್ಯೋನ್ಯವಾದುದು. ಜೀವದ ಗೆಳತಿಯ ಅಂತ ನಿನ್ನನ್ನು ಅಗಲಬೇಕಲ್ಲ ಅಂತ ಈ ದಿನ ನನಗೆ ತುಂಬಾ ಬೇಸರವಾಗುತ್ತಾ ಇದೆ. ಕಾರಣ, ಸುಂದರ ಸ್ವಪ್ನದಂತೆ ನಮ್ಮ ವಿದ್ಯಾರ್ಥಿ ಜೀವನ ಎನ್ನುವುದು ಮುಗಿದೇ ಹೋಯಿತು. ಮತ್ತೆ ನಮ್ಮ ಬದುಕಿನಲ್ಲಿ ಇಂತಹ ಜೀವನ ಮರುಕಳಿಸುವ ಹಾಗಿದ್ರೆ ನಮ್ಮ ಬದುಕು ಅದೆಷ್ಟು ಸುಂದರ ತಾನೆ. ನಿನ್ನನ್ನ ಅಗಲಿರಬೇಕಲ್ಲ ಅಂತ ನನಗೆ ಬೇಸರವಾಗುತ್ತಾ ಇದೆ, ದುಃಖವಾಗುತ್ತಾ ಇದೆ. ಗೆಳತಿ, ಇಂಥ ಅಗಲುವಂತಹ ಸಂದರ್ಭದಲ್ಲಿ ನಿನ್ನ ಮನಸ್ಸಿಗೆ ಏನು ಅನ್ನಿಸುವುದಿಲ್ವೇ? ಏನಾದ್ರೂ ಹೇಳಿ ಆ ಸಂಬಂಧವಾಗಿ. ಭೂಮಿಕಾ ಮಿತ್ರೇ, ಜನ್ಮಾಂತರದ ಬಂಧುಗಳ ಹಾಗೆ ನಾವಿಷ್ಟು ದಿವಸ ಹೊಂದಿಕೊಂಡಿದ್ದವರು. ಆದ್ರೆ ಏನ್ ಮಾಡೋಣ, ಏನು ಅಗಲಲೇಬೇಕಾದ ಅನಿವಾರ್ಯತೆ ನಮಗುಂಟು ಈಗ. ಹೌದು ಗೆಳತಿ, ಸ್ನಾತಕರಾಗಿ ನಾವು ನಮ್ಮ ನೆಲೆಗಳಿಗೆ ಇಂದು ತೆರಳುತ್ತಾ ಇದ್ದೇವೆ. ನಿನ್ನಲ್ಲಿ ಹೇಳಲೇಬೇಕಾದ ಮಾತು ಮತ್ತೇನಲ್ಲ. ಏನಮ್ಮ? ಇಲ್ಲಿಯವರೆಗೆ ನಾವು ಹೊಂದಿಕೊಂಡದ್ದು ಹೇಗೆ ಹೇಳು? ನೀನೊಬ್ಬಳು ಅಧಿರಾಜ ಮನೆತನದಲ್ಲಿ ಹುಟ್ಟಿದಂತಹ ಹೆಣ್ಣು, ನಾನೊಬ್ಳು ಪಾಳೆಯಗಾರನ ಮಗಳು. ಆದರೂ ಯಾವ ರಾಜಕುಮಾರಿಗೂ ಕಡಿಮೆ ಇಲ್ಲದ ಹಾಗೆ ಬೆಳೆದವಳು ನೀನು. ಆದ್ರೆ ಈ ಅಂತಸ್ತಿನ ಅಂತರ ಇಲ್ಲಿಯವರೆಗಿನ ನಮ್ಮ ಈ ಸ್ನೇಹದಲ್ಲಿ ಬರ್ಲಿಲ್ಲವಾಗಿತ್ತು. ಹೌದು. ಭವಿಷ್ಯದ ಬಾಳ ಹಾದಿಯಲ್ಲಿ ಮತ್ತೆ ನಾವು ಒಂದಾಗುವಂತಹ ಸಂದರ್ಭ ಒಂದು ಬಂತು ಅಂತಾದ್ರೆ
ಇದೇ ಸ್ನೇಹತನ, ಇದೇ ಸರಳತನ ನಿನ್ನಲ್ಲಿ ಸಂಪನ್ನವಾಗಿರ್ಲಿ, ಮತ್ತೆ ನನ್ನನ್ನು ಮಾತನಾಡಿಸುವಂತಹ ದೊಡ್ಡತನ ನಿನಗಿರ್ಲಿ ಅಂತ ಕೇಳಿಕೊಳ್ಳುವುದು ಗೆಳತಿ. ಗೆಳತಿ, ನಿನ್ನ ಮಾತಿನಂತೆ ನಡೆದುಕೊಳ್ತೀನಂತೆ. ರಾಧಿಕಾ, ಯಾರು ಬಲಾಹಕ? ಹೊರಟೇ ಬಿಟ್ಟೇನೆ. ಹೌದಾ ರಾಧಿಕಾ, ಹೃದಯ ಬಾರದೆ ಅಗಲೋತೆ ಹೃದಯ ಬಾರದೆ ಅಗಲೋತೆ ಹೇ ಹೃದಯ ಮೇಘಮಯೂರಿ ಹೃದಯ ಮೇಘಮಯೂರಿ ವಿಧಿಯ ಗಂಟಿದು ರಾಧೆ ವಿಧಿಯ ಗಂಟಿದು ರಾಧೆ ನಿನ್ನನೆ ಮದುವೆಯಾಗುವೆ ಸುಪ್ರಿಯೇ ಹೃದಯ ಭಾರದಿ ಅಗಲುತಿಯೇ ಹೃದಯ ಮೇಘಮಯೂರಿಯೇ ವಿಧಿಯ ಗಂಟಿದು ರಾಧೆ ನಿನ್ನನೆ ಮದುವೆಯಾಗುವೆ ಸುಪ್ರಿಯೇ ವಿಧಿಯ ಗಂಟಿದು ರಾಧೆ ನಿನ್ನನೆ ಮದುವೆಯಾಗುವೆ ಸುಪ್ರಿಯೇ ಓ ರಾಧಿಕಾ, ಬಲಾಹಕ, ನೋಡೆ ನೋಡೆ ನಿನ್ನ ಮುಖ ನೋಡು. ಏನು? ಎಷ್ಟೋ ಕಾಲಗಳಿಂದ ಅದುಮಿಕೊಂಡಂತಹ ಆನಂದ ಒಮ್ಮೆ ಕಟ್ಟೆಡೆದು ಹೊರಬಂದಂತೆ ನಿನ್ನ ಮುಖದಲ್ಲಿ ಮಂದಹಾಸ. ಆಹಾ, ಹೌದು ರಾಧಿಕಾ, ಬಂಧನದಿಂದ ಬಿಡುಗಡೆ ಹೊಂದಿದಂತಹ ಹಕ್ಕಿಯಂತೆ ಏನು ಉತ್ಸಾಹದಿಂದ ಹೊರಟು ನಿಂತಿದ್ದೀಯ ನೀನು. ಯಾಕೆ, ಏನಾಯ್ತು ನಿನಗೆ? ನೀನೇನು ಹೊರಟು ಬಿಟ್ಟೆ. ನನ್ನ ನೋವೇನು ಅಂತ ನಿನಗೆ ಅರ್ಥ ಆಗಿದೆಯೇನೆ? ನೀನು ಹೇಳಿದ್ರೆ ಮಾತ್ರ. ನೋಡು, ನನ್ನ ಎದೆ ಮುಟ್ಟಿ ನೋಡು, ಹೇಳುವುದ್ಯಾಕೆ? ಯಾಕೆ, ಏನಾಗಿದೆ ಅಲ್ಲಿ? ನೋಡು, ಎದೆಯ ಏರಿಳಿತ, ಎದೆಯ ಬಡಿತ, ನನ್ನ ಹೃದಯ ಎಷ್ಟು ಭಾರ ಆಗಿದೆ ಗೊತ್ತೇ? ಯಾಕೋ ಅಷ್ಟು ಭಾರ? ರಾಧಿಕಾ, ನಿನಗೊಂದು ವಿಷಯ ಗೊತ್ತಾ? ಏನು? ನಮ್ಮ ಭಗಪ್ರಸ್ಥವನ್ನು ಬಿಟ್ಟು ನಾನೀ ಅಲಕಾಪೀಠದ ವಿದ್ಯಾಮಂದಿರಕ್ಕೆ ಬರುವಾಗ ನನಗೊಂದು ರೀತಿ ಅನಾಥ ಪ್ರಜ್ಞೆ ಕಾಡಿತ್ತು. ಹೌದಾ? ಹಾ, ಬಾಂಧವರನ್ನು ಹುಟ್ಟೂರನ್ನು ಬಿಟ್ಟು ಬಹುದೂರದ ಈ ವಿದ್ಯಾಪೀಠಕ್ಕೆ ಬರಬೇಕಲ್ಲ ಎಂದು ಬರುವುದು ಅನಿವಾರ್ಯ ಅಲ್ಲವೇ? ಹೌದು. ಮಾನವನ ಬದುಕಿಗೊಂದು ರೂಪವನ್ನು ಒದಗಿಸಿಕೊಡುವುದು ವಿದ್ಯೆ. ನಮ್ಮ ಅಭ್ಯಾಸದ ಅವಧಿಗಳು ಮುಗಿಯಿತು, ಈಗ ಹೊರಟು ಹೋಗಲೇಬೇಕು. ಈ ಹೊತ್ತಿನಲ್ಲಿ ಎಷ್ಟೋ ಕಾಲಗಳಿಂದ ಬಚ್ಚಿಟ್ಟುಕೊಂಡಂತಹ ಒಂದು ಸತ್ಯ ಹೇಳದೆ ಹೋದ್ರೆ ಆತ್ಮವಂಚನೆ ಮಾಡ್ಕೊಂಡು ಹಾಗಾಗ್ತದೆ. ಮಾತ್ರ ಅಲ್ಲ ರಾಧಿಕಾ, ಹೇಳದೆ ಹೋದ್ರೆ ಬಹಳ ದೊಡ್ಡ ಮೋಸ ಆಗ್ತದೆಯೇ? ಹೇಳ ಹೇಳ, ನಿನಗೇನು ಎಷ್ಟು ಸರಾಗ ಹೇಳ್ತಿ, ಹೇಳ ಅಂತ. ಮತ್ತೆಂತದಷ್ಟು ನಾಚಿಕೊಳ್ಳುವುದು? ಇಷ್ಟು ಹೇಳಲಿಕ್ಕೆ ನನಗಾಗುವ ಕಷ್ಟ ಎಷ್ಟು ಅಂತ ನಿನಗೆ ಗೊತ್ತಿದೆಯೇನೆ? ಕಷ್ಟ ಆದ್ರೂ ಹೇಳದೆ ಹೋದ್ರೆ ನನಗೆ ಗೊತ್ತಾಗ್ಬೇಕಲ್ಲ. ಈ ಗುರುಮಠದಲ್ಲಿ ನನ್ನ ಹೃದಯ ಮೇಘ ಮಯೂರಿ ಒಬ್ಬಳಿದ್ದಾಳೆ ರಾಧಿಕಾ. ಯಾರವಳು? ನಾನು ಆಯುಷ್ಯದಲ್ಲಿ ಮದುವೆ ಆಗುವುದು ಅವಳನ್ನೇ. ಯಾರದು? ಅದು ನೀನೇ ರಾಧಿಕಾ. ಅಬ್ಬ, ನಿನ್ನ ಧೈರ್ಯವೇ! ನೋಡು ನೋಡು ನೋಡು, ಸಿಟ್ಟು ಮಾಡಬೇಡ್ವೆ. ಅಯ್ಯೋ, ಸಿಟ್ಟು ಮಾಡಿದ್ದಲ್ಲೋ, ಇದು ಸಂತೋಷದಲ್ಲಿ ಹೇಳಿದ್ದು. ಹೌದಾ? ನನ್ನನ್ನ ಮದುವೆ ಆಗುವ ಮನಸ್ಸ ನಿನಗೆ? ಹೌದು ರಾಧಿಕಾ. ಬಲಾಹಕ, ಈಗ ಸತ್ಯ ವಿಷಯ ನಿನ್ನಲ್ಲಿ ಹೇಳ. ನಾನು ಹೇಳು. ವೀರ ನರಪುಂಗವನೆ ವೀರ ನರಪುಂಗವನೆ ಈ ರಾಧೆ ಒಳಮನದಿ ಈ ರಾಧೆ ಒಳಮನದಿ ಆರಾಧಿಸುವಳೆ ಬಲಾಹಕನೆ ನಿನ್ನ ಆರಾಧಿಸುವಳೆ ಬಲಾಹಕನೆ ನಿನ್ನ ವೀರ ನರಪುಂಗವನೆ ಈ ರಾಧೆ ಒಳಮನದಿ ಆರಾಧಿಸುವಳೆ ಬಲಾಹಕನೆ ನಿನ್ನ
ನೋಡಿದ ಮೇಲೆ ಧಾರೆ ಎರೆದೀವಂತೆ ಧಾರೆ ಎರೆದೀವಂತೆ ಕೋರು ನನ್ನಪ್ಪನನು ತೋರದಿರು ಬೆನ್ನ ಕೋರು ನನ್ನಪ್ಪನನು ತೋರದಿರು ಬೆನ್ನ ಬಲಾಹಕ ರಾಧಿಕಾ, ಎಷ್ಟು ಸ್ಪಷ್ಟವಾಗಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಬಿಟ್ಟೆ ನೋಡು. ಹೇಳಬೇಡವೆ? ಹೇಳಲೇಬೇಕು. ಆದ್ರೆ ನಾನೇ ಹೇಳುವುದಕ್ಕೆ ಅನುಮಾನಿಸ್ತಾ ಇದ್ದೇನೆ. ಕಾರಣ ಏನು ಗೊತ್ತಾ? ಏನು? ಮನಸ್ಸಿನ ಮಾರ್ಧವತಿಗೆ ಮಹಾಭಾಷ್ಯವನ್ನು ಬರೆದವರು ಯಾರಿದ್ದಾರೆ ಬಲಾಹಕ? ಬರಲಿಕ್ಕೆ ಆಗ್ತದ ಹೇಳು. ಹಾಗೆ ಅದನ್ನ ವ್ಯಕ್ತಪಡಿಸುವುದಕ್ಕೆ ತೊಡಗಿದ್ರೆ ನಮ್ಮ ಭಾಷೆಯ ಬಲ ಕುಂಠಿತವಾಗ್ತದೆ, ಶಬ್ದ ದಾರಿದ್ರ್ಯವೂ ಉಂಟಾದೀತು ಅಲ್ವೇ ಹೇಳು. ಹೌದು ರಾಧಿಕಾ. ಈಗ ಸತ್ಯ ವಿಷಯವನ್ನು ನಿನ್ನಲ್ಲಿ ಹೇಳುವುದು. ಹೇಳು ಬಲಾಹಕ. ಓ. ಇಷ್ಟು ದಿವಸಗಳವರೆಗೆ ಅನ್ಯೋನ್ಯತೆಯಿಂದ ಕಲಿತವರು ನಾವೀ ವಿದ್ಯಾಪೀಠದಲ್ಲಿ. ಹಾ, ಅಂತತಃ ನಾನು ನಿನ್ನನ್ನ ಪ್ರೀತಿಸ್ತಾ ಇರುವವಳು ಬಲಾಹಕ. ಹೌದೇ ರಾಧಿಕಾ? ಹೌದು. ಆಹಾ. ನಮ್ಮ ಈ ಆತ್ಮೀಯತೆಯ ಬಂಧ ಅನುಬಂಧವಾಗಿ ಸಂಬಂಧವಾಗಿ ಮುಂದುವರಿಯಬೇಕು ಅಂತಾದ್ರೆ ನಾನು ನಿನ್ನನ್ನು, ನೀನು ನನ್ನನ್ನ ಮದುವೆ ಆಗಬೇಕು. ಹೌದು ರಾಧಿಕಾ. ಹಾಗಾಗಿ ನಿನ್ನಲ್ಲಿ ಒಂದು ಕೋರಿಕೆ ಈಗ. ಏನು? ಊರು ಮುಟ್ಟಿದ ತಕ್ಷಣ ನಿನ್ನದಾಗಿರುವಂತಹ ಕಾರ್ಯಬಾಹುಳ್ಯದಲ್ಲಿ ನನ್ನನ್ನ ಮರೆಯಬೇಡ ಗೆಳೆಯ. ಎಂತಹ ಮಾತು ಅಂತ ಆಡ್ತೀಯ ರಾಧಿಕಾ? ಪುರುಷನಿಗೆ ಹೊಣೆಗಾರಿಕೆ ಎನ್ನುವುದು ಸಹಜವಾದ್ದೇ. ಎಂತಹ ಹೊಣೆಗಾರಿಕೆ ಇದ್ರು ಉಸಿರಾಡುವುದನ್ನು ಮರಿತಾನ? ಚೇಚೆ. ಹಾಗೆ ಉಣ್ಣುವುದನ್ನು, ವಿಶ್ರಾಂತಿಯನ್ನು ಮರಿತಾನ? ಬಲಾಹಕನ ಬದುಕಿನಲ್ಲಿ ಮರೆಯಲಾಗದ ವ್ಯಕ್ತಿ ಯಾರು ಕೇಳಿದ್ರೆ ಅದು ನೀನು ರಾಧಿಕಾ. ಹೌದಲ್ಲ? ಹೌದು. ನಾನು ನಿನ್ನನ್ನು ನೋಡಿ ಪ್ರೀತಿಸಿದೆ. ಅದಕ್ಕೆ ಕಾರಣ ಏನ್ ಹೇಳು? ನಿನ್ನ ರೂಪವೋ ಚತುರತೆಯೋ ಚಟುಲತೆಯೋ ಯಾವುದೋ ನನಗೆ ಗೊತ್ತಿಲ್ಲ. ಕಾರಣ ಹುಡುಕಲಿಕ್ಕೆ ಆಗುದಿಲ್ಲ. ನನ್ನಿಂದ ರೂಪವಂತರೂ ಇದ್ದಾರೆ ಇಲ್ಲಿ, ನನ್ನಿಂದ ವಿದ್ಯಾವಂತರೂ ಇದ್ದಾರೆ, ನನ್ನಿಂದ ಶ್ರೀಮಂತರೂ ಇದ್ದಾರೆ. ಆದ್ರೆ ನಾನು ನಿನ್ನನ್ನು, ನೀನು ನನ್ನನ್ನೇ ಪ್ರೇಮಿಸಿದೆ. ಯಾಕೆ ಗೊತ್ತೇ? ಯಾಕೆ? ಇದು ವಿಧಿಯ ಗಂಟು ರಾಧಿಕಾ. ಓ ಹೌದಾ? ನೀನು ತರ್ಕಿಸಿದ ಹಾಗೆ. ಹಾಗಿದ್ರೆ ಊರು ಮುಟ್ಟಿದ ತಕ್ಷಣದಲ್ಲಿ ನಮ್ಮಲ್ಲಿಯವರೆಗೆ ನೀನು ಬರಬೇಕು. ನನ್ನ ಅಪ್ಪನಲ್ಲಿ ಕೋರಿಕೆಯೊಂದನ್ನು ಸಲ್ಲಿಸಬೇಕು. ನನ್ನನ್ನ ಧಾರೆ ಎರೆದೀವಂತೆ ಸಂಪ್ರದಾಯ ಶರಣರಾಗಿರುವಂತಹ ನಮ್ಮಪ್ಪ ನಿನ್ನ ಕೋರಿಕೆಯನ್ನ ಮನ್ನಿಸಿ ನನ್ನನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತಾರೆ ಎನ್ನುವಂತಹ ವಿಶ್ವಾಸ ನನಗುಂಟು. ಹಾಗಿದ್ರೆ ನೀನು ಬರ್ತೀಯ ಎನ್ನುವಂತಹ ನಿರೀಕ್ಷೆಯಲ್ಲೇ ನಾನು ಊರನ್ನು ಸೇರಿಕೊಳ್ಳೆ. ಅಗತ್ಯವಾಗಿ ಬರಲಾಗಿದ್ರೆ ಮತ್ತೆ ನನ್ನ ನಿನ್ನ ಮುಖಾಮುಖಿ ಮದುವೆ ಮಂಟಪದಲ್ಲಿ ಸಿಗೋಣ. ಕಾಟ ತಪ್ಪುವುದಲ್ಲ ಸದ್ಯ, ಕಾಟ ತಪ್ಪುವುದಲ್ಲ ಸದ್ಯ, ಶುಷ್ಕ ಪಾಠದ ಬೈರಿಗೆ ವಿದ್ಯಾ, ಶುಷ್ಕ ಪಾಠದ ಬೈರಿಗೆ ವಿದ್ಯಾ, ಮಾಟದ ಮೈಯ ರಾಧಿಕೆಯ ಕೈ ಬಿಡಲುಂಟೆ, ಮಾಟದ ಮೈಯ ರಾಧಿಕೆಯ ಕೈ ಬಿಡಲುಂಟೆ, ನೋಟವಿಟ್ಟೆ ರಾಜಪೀಠ ಬೆಳ್ಗೊಡೆಯತ್ತ, ನೋಟವಿಟ್ಟೆ ರಾಜಪೀಠ ಬೆಳ್ಗೊಡೆಯತ್ತ, ಮಾಟದ ಮೈಯ ರಾಧಿಕೆಯ ಕೈ ಬಿಡಲುಂಟೆ, ನೋಡವಿದೆಯ ರಾಜಪೀಠ ಬೆಳ್ಗೊಡೆಯತ್ತ, ನೋಡವಿದೆಯ ರಾಜಪೀಠ ಬೆಳ್ಗೊಡೆಯತ್ತ, ಕಾಟ ತಪ್ಪುವುದಲ್ಲ ಸತ್ಯ. ಅಬ್ಬಾ, 12 ವರ್ಷಗಳಿಂದ ಸುದೀರ್ಘವಾದ ನಿಟ್ಟಿಸಿರು ಬಿಟ್ಟದ್ದು ಇವತ್ತು ಸ್ವಾಮಿ ನಾನು. ಹೌದು. ಯಾಕೆ ಕೇಳ್ತೀರಾ? ಒಂದು ಕಾಟ ತಪ್ಪಿ ಹೋಯ್ತು ನೋಡಿ. ಯಾವ ಕಾಟ? ಅಭ್ಯಾಸ ಮಾಡುವ ಕಾಟ. ಯಾರಿಗೆ ಬೇಕು ಸ್ವಾಮಿ? ಈ ರಗಳೆ ಅಲ್ಲ. ವಿದ್ಯೆ ಏನು ಗೊತ್ತಾ ನಿಮಗೆ? ಶುಷ್ಕ ಪಾಠದ ಬೈರಿಗೆ ವಿದ್ಯೆ. ಏನು ಬೈರಿಗೆ ನೆನಪು? ಬೈರಿಗೆ ಅಂದ್ರೆ ಹಾಗೆ ಕೊರೆಯುವ ಸಾಧನ ಅಂತ. ಕೊರೆಯುವ ಸುಳ್ಳಲ್ಲ, ನೀರೇನು ಬರುವುದಿಲ್ಲ ಸ್ವಾಮಿ. ಬಕಪ್ರಸ್ಥದಲ್ಲಿ ನನಗೆ ಬಾಲ್ಯದಲ್ಲಿ ಯವರಾಜ್ಯಾಭಿಷೇಕ ಆಯ್ತು. ಆಗ ನನ್ನ ಲಕ್ಷ್ಯ ಸೆಳೆದಂತ ವಿಷಯವನ್ನು ಕೇಳ್ತೀರಾ? ನನ್ನಿಂದ ಹಿರಿಯರು, ನನ್ನಿಂದ ಮುತ್ಸದ್ದಿಗಳು, ವಿದ್ಯಾವಂತರೆಲ್ಲ ಬಂದು ನನ್ನ ಕಾಲ್ಬುಡದಲ್ಲಿ ನಿಂತು, ಜಿಯ್ಯ ಹಸಾದ ನನಗೇನಪ್ಪಣೆ,
ಕೈ ಮುಗಿದು ನಿಂತು. ಹೌದಾ? ಹಾ, ಯಾಕೆ ಕೈ ಮುಗಿದ್ರು? ಯಾಕೆ? ನನಗೆಲ್ಲ ಮತ್ತೆ? ನಾನು ಕೂತ ಜಾಗಕ್ಕೆ. ಪೀಠಕ್ಕೆ. ಆಗ ನನಗನ್ನಿಸಿದ್ದು, ಓ, ಈ ಸಾಮಾನ್ಯವಾದಂತಹ ಒಂದು ಪ್ರದೇಶದ ಅಧಿಕಾರಿಯಾದ ನನಗಿಷ್ಟು ಗೌರವ, ನಾನೊಬ್ಬ ಜಗದ್ವಿಖ್ಯಾತನಾದ್ರೆ ಎಷ್ಟು. ಆಗ ಲೆಕ್ಕ ಹಾಕಿದೆ ನಾನು. ಮನ್ನಣೆಯ ದಾಹ ಉಂಟಾಯ್ತು ನನಗೆ. ತಪ್ಪ ಸ್ವಾಮಿ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡಲವು, ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣ. ಅದೇ ಇಲ್ವ, ಒಂದೇ ಹುಚ್ಚನಾಗ್ಬೇಕು, ಇಲ್ಲದಿದ್ರೆ ಹೆಡ್ಡನಾಗ್ಬೇಕು. ನಾನು ಅದೆರಡೂ ಅಲ್ಲ. ಆಗಲೇ ಮನ್ನಣೆಯ ಪಿತ್ತ ನನ್ನ ನೆತ್ತಿಗೇರಿತ್ತು. ಹಿರಿಯರೆಲ್ಲ ಒತ್ತಾಯ ಮಾಡಿದ್ರು, ಸ್ವಾಮಿ ಹೋಗು, ಗುರುಮಠಕ್ಕೆ ಹೋಗು, ಅಭ್ಯಾಸ ಮಾಡು. ಅಯ್ಯೋ, ಇವರ ಹಳೆ ಪದ್ಧತಿಯೇ ಏನು, ಉದ್ಧಾರ ಆಗಲಿಕ್ಕೆ ವಿದ್ಯೆಯೊಂದೇ ಮಾಧ್ಯಮವೋ ಮಾನದಂಡವ? ಅದಲ್ಲ. ವಿಶ್ವವೇ ಒಂದು ವಿದ್ಯಾಲಯ, ಬುದ್ಧಿವಂತನಾಗುವವನಿಗೆ ಆದವನಿಗೆ ಪ್ರಕೃತಿಯೇ ಒಂದು ಪಾಠಶಾಲೆ. ನಿಮ್ಗೆ ಉದಾಹರಣೆ ಬೇಕಾ? ಹುಲಿಯೊಂದು ಹಸುವನ್ನೇ ತಿನ್ನಬೇಕು ಅಂತ ಯಾರು ಹೇಳಿದ್ದು? ಅದಕ್ಕೆ ಹಸು ಹುಲ್ಲನ್ನೇ ತಿಂತದೆ, ಹಾಲನ್ನೇ ಕೊಡ್ತದೆ. ಯಾರು ಉಪದೇಶ ಮಾಡಿದ? ಬೇಡ ಸ್ವಾಮಿ, ನಿಮ್ಗೆ ಇನ್ನೂ ಸುಲಭದ ಉದಾಹರಣೆ ಕೊಡ್ತೇನೆ. ಒಂದು ಹುಳು ಒರ್ಲೆ ಎಂತಹ ಹುತ್ತ ಕಟ್ತದೆ, ಎಷ್ಟು ವರ್ಷ ಅಭ್ಯಾಸ ಮಾಡಿ ಕಟ್ಟಿದ್ದ ಹುತ್ತ ಅದು. ಹಾಗಾದ್ರೆ ಈ ವಿಶ್ವ ಒಂದು ವಿದ್ಯಾಲಯ ಹೇಳಿದ್ರು, ನಮ್ಮ ಹಿರಿಯರು ಒತ್ತಾಯ ಮಾಡಿದ್ರು, ಹೋಗು ಮಗನೇ ಅಭ್ಯಾಸ ಮಾಡು. ಬಂದೆ. ಇಲ್ಲಿಗೆ ಬಂದಾಗ ನಾನು ಮೊದಲು ಕಣ್ಣಿಟ್ಟದ್ದು ಬೇರೆ ಬೇರೆ ವಿಷಯದಲ್ಲಿ. ಯಾಕೆ ಅಂತ ಅರ್ಥ ಆಗಿದೆ ನಿಮ್ಗೆ? ನನ್ನ ಹೆಸರೇನು ಗೊತ್ತಾಯ್ತಾ? ಬಲಾಹಕ ಅಂದ್ರೆ ಏನು ಗೊತ್ತಾ ನಿಮಗೆ? ಮೋಡ ಅಂತ ಅರ್ಥ. ಮೋಡ. ಈ ಬಲಾಹಕನೆಂಬ ಮೋಡ ಪ್ರಪಂಚದ ಅನೇಕ ಪ್ರತಿಷ್ಠಿತರ ಬಾಳಿನಲ್ಲಿ ದಟ್ಟವಾಗಿ ಆವರಿಸಿ ಅವರೆಲ್ಲರನ್ನು ಅಜ್ಞಾತಗೊಳಿಸುವುದರ ಮುಖೇನ ನಾನೊಬ್ಬನೇ ವಿಜೃಂಭಿಸುವಂತಹ ಧ್ಯೇಯವನ್ನು ಒತ್ತೆ. ಹಾಗೆ ವಿಚಾರ ಮಾಡಿ ಗುರುಮಠಕ್ಕೆ ಬಂದಾಗ ಎಲ್ಲೆಲ್ಲಿ ಅವರು ಯಾರ್ಯಾರು ಅಂತ ಹುಡುಕಲಿಕ್ಕೆ ಹೊರಟೆ ನಾನು. ಸ್ವಾಮಿ, ನಮ್ಮ ಅಪ್ಪನ ಹೆಸರೇನು ಅಂತ ಗೊತ್ತಾಯ್ತಾ ನಿಮಗೆ? ನಿಮಗೆ ಗೊತ್ತು? ನನಗೂ ಗೊತ್ತು. ನಿಮ್ಗೆ ಗೊತ್ತಾಯ್ತಾ ಕೇಳಿದ್ದೆ. ಮೋಡದಪ್ಪ ಯಾರು ನೋಡು ಹೇಳಿ? ಮೋಡದಪ್ಪ ಸಮುದ್ರ, ರತ್ನಾಕರ. ಹೌದು. ಸೂರ್ಯ ರಶ್ಮಿಯಿಂದ ಸಾಗರದ ನೀರು ಆವಿಯಾಗಿ ಮೇಲೆ ಸಾಗಿ ಮೋಡವಾಗಿ ಶೇಖರಿಸಲ್ಪಡ್ತದೆ. ನಮ್ಮ ಅಪ್ಪಮ್ಮನ ಹೆಸರು ಅದೇ, ರತ್ನಾಕರ, ರತ್ನಾವತಿ ಎಂದು. ಇಲ್ಲಿಗೆ ಬಂದಾಗ ನೋಡಿ, ನಾನು ರಾಧಿಕೆಯನ್ನೇ ಪ್ರೇಮಿಸಿದೆ. ಪ್ರೇಮಿಸುವುದೇ ಉದ್ದೇಶ ಆಗಿದ್ರೆ ಅವಳಿಲ್ಲ ಭೂಮಿಕಾ. ಹೌದು, ನಿಜವಾಗಿ ಅಧಿರಾಜನ ಮಗಳವಳು, ಕಾಮರೂಪ ದೇಶದ ಯಶೋಧರನ ಮಗಳವಳು. ಅವಳನ್ನು ಬಿಟ್ಟೆ ಇವಳನ್ನೇ ಪ್ರೇಮಿಸಿದೆ. ಯಾಕೆ? ಅದಿರುವುದು ಗುಟ್ಟು ಏನು ಕೇಳಿ. ಮಾಳಿಗೆಯನ್ನ ಏರುವ ಮನಸ್ಸು ಮಾಡಿದವನು ಮೊದಲು ಎಣಿಮೆಟ್ಲು ಹತ್ಲಿಕ್ಕೆ ಆಗ್ತದ ನೋಡ್ಕೊಳ್ಬೇಕು. ಅವಳೊಬ್ಬಳು ಪಾಳೆಯಗಾರನ ಮಗಳು. ಯಾರು? ಈ ರಾಧಿಕೆ. ಪ್ರದ್ಯೋತರ ಜ್ಯೋತಿಷ್ಮತಿ ಪಟ್ಟಣದ ಒಂದು ಸೀಮೆಯ ಅರಸನ ಮಗಳು. ನಾನು ಅವಳನ್ನು ಯಾಕೆ ಪ್ರೇಮಿಸಿದೆ? ಆ ಪ್ರದ್ಯೋತನಿಗೆ ಬೇರೆ ಗಂಡು ಮಕ್ಕಳಿಲ್ಲ ಅಲ್ಲ. ಇವಳನ್ನು ಮದುವೆ ಆಗುವ ಮೂಲಕ ಆ ದೇಶವನ್ನು ನಾನು ವಶಪಡಿಸಿಕೊಂಡೆ ಅಂತಾದ್ರೆ ಅವನ ಸ್ವಾಧೀನದಲ್ಲಿ ಅನೇಕ ಸೇನೆ ಉಂಟಲ್ಲ, ಆಗ ನನ್ನದ್ದು 2 ರಾಜ್ಯದ 2 ಸೇನೆಯ ಯಾಜಮಾನ್ಯ ಆಗ್ತದೆ. ಎರಡನ್ನು ಸೇರಿಸಿಕೊಂಡು ಕಾಮರೂಪ ದೇಶವನ್ನು ಗೆದ್ದು ಅಲ್ಲಿಗೆ ಮುಗಿಯುವುದಿಲ್ಲ. ನಮ್ಮ ಅಧಿಕಾರದ ದಾಹ ಮುಂದೊಂದು ದಿನ ಅಂಗದೇಶದ ರಾಜಗದ್ದುಗೆ ಬೆಳಗೊಡೆ ನೆರಳು ನನ್ನ ಲಕ್ಷ್ಯ. ಯಾವುದಕ್ಕೂ ರಾಧಿಕೆಯನ್ನು ಮದುವೆ ಆಗ್ಬೇಕಲ್ಲ, ಮೊದಲು ಬಕಪ್ರಸ್ಥವನ್ನು ಸೇರ್ತೇನೆ. ವಿಧನ ನೇಮವಗೊಂಡು ಸುಧನು ರೋಜನ ಗೆದ್ದು ಕಪ್ಪ ಇದನ್ನೇ ಪಡೆಯಲು ತನೆಯೋ ಮಿತ್ರನೊಡನು. ವಸುಧಾವನಿತೆಯ ವಸಂತ ಕಾಲದ ವದನಾರವ ಎಂಬಂತೆ ವಿರಾಜಮಾನವಾಗಿ ರಂಜಿಸುವಂತ ರಾಜ್ಯವಿದು. ಅಂಗರಾಜ್ಯ. ಇಲ್ಲಿ ಅರಸನಾಗಿ ಮೆರೆಯುತ್ತಾ ಇರುವವನು ಸೌಬಲ. ಅವನ ಮುದ್ದು ಸುಕುಮಾರ. ನನ್ನ ಹೆಸರು ಮನೋನ್ಮನ ಎಂದು. ಹುಟ್ಟಿ 5 ವರ್ಷಗಳ ಕಳೆದಾಗ ವಿದ್ಯಾರ್ಜನೆ ಎಂದು ಗುರುಕುಲಕ್ಕೆ ಕಳುಹಿಸಿರುವ ನನ್ನ ತಂದೆಯವರು ವಿದ್ಯಾಭ್ಯಾಸವನ್ನು ಪೂರೈಸಿ ಅರಮನೆಯನ್ನ ಸೇರಿದೆ. ಬಂದಂತ ನನ್ನಲ್ಲಿ ನನ್ನ ತಂದೆಯವರು ಆಡಿದಂತ ಮಾತು, ಮಗನೇ ಪೀಠವನ್ನ ಏರಬೇಕು. ಆವಾಗ ನನ್ನ ಅಪ್ಪನಲ್ಲಿ ಆಡಿದೆ, ಅಪ್ಪ ನನ್ನ ಆಸೆಯೊಂದಿದೆ, ದಿಗ್ವಿಜಯವನ್ನು ಪೂರೈಸಿ ಅರಸು ಮಕ್ಕಳನ್ನೆಲ್ಲ ಬೊಗ್ಗು ಬಳಿದು ಅವರಿಂದ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸಿದ ಮೇಲೆ ಈ ರಾಜ್ಯದ ಪೀಠವನ್ನ ಏರುತ್ತೇನೆಂದಾಗಿ ಹರಸಿ ಕಳುಹಿಸಿದ್ರು. ನನ್ನ ಆತ್ಮೀಯ ಒಬ್ಬ ಇದ್ದಾನಲ್ಲ, ಪಿಪ್ಪಲ ಗೆಳೆಯ. ಏನಪ್ಪಾ ನನ್ನ ಕರೆದದ್ದು ಯಾಕೆ ಗೊತ್ತಾ? ನನ್ನ ಉದ್ದೇಶ ಒಂದಿದೆ, ದಿಗ್ವಿಜಯವನ್ನ ಪೂರೈಸಿ ಬರಬೇಕು ಎನ್ನುವುದನ್ನ ನನ್ನ ಆಸೆ ಆಗಿತ್ತು. ಓಹೋ, ದಿಗ್ವಿಜಯಕ್ಕಾಗಿ ಹೊರಟವನೇ? ಹಾಗಾದ್ರೆ ನನ್ನನ್ನು ಕರೆದು ಹೇಳಿ ಹೋಗುವ ಅಂತ ಬಂದ್ಯಾ? ಹೋಗಿ ಬರಪ್ಪ. ಹೇಳಿ ಹೋಗುವುದು ಮಾತ್ರ ಅಲ್ಲ, ಜೊತೆಯಲ್ಲಿ ನನ್ನ ಕರೆದುಕೊಂಡು ಹೋಗಬೇಕು ಅಂತ ನಿನ್ನನ್ನು ಕರೆದದ್ದು ನಾನು. ಎಲ್ಲಿಗೆ? ಯುದ್ಧಕ್ಕೆ.
ಯುದ್ಧ ಭೂಮಿಗೆ. ಹೌದಾ? ಏನ್ ಬರುವಾಗ ನಾನು ಹಣ ಹೊತ್ಕೊಂಡು ಬರ್ಬೇಕು ಅಂತ ಮಾಡಿದ್ಯಾ? ಎಂತ ಅಂತ ಮನಸ್ಥಿತಿಯು ನಾನು ಅಂತ ಭಾವಿಸಿಕೊಂಡೆಯಾ? ರಕ್ತ ಕಂಡಾಗಲೇ ನಿಂತಲ್ಲೇ ತಲೆ ತಿರುಗಿ ಬೀಳುವವ ನಾನು ಯುದ್ಧ ಭೂಮಿಗೆ ಬಂದು ನಾನೇನ್ ಮಾಡುದು? ಅಷ್ಟೆಲ್ಲ ಹೆದರಿಕೆ ಒಬ್ಬ ವೀರ ಯೋಧನಿಗೆ ಇರಬಾರದು ಗೊತ್ತೇನೋ? ಅದು ನಾನಲ್ವಲ್ಲ, ನನ್ನ ಜೊತೆಯಲ್ಲಿ ಇದ್ದದ್ದು ಹೌದಲ್ಲ? ಹೌದಾದ್ರೆ ನೀನು ಬರ್ಲೇಬೇಕು. ಆಯ್ತಪ್ಪ, ನೀನಿದ್ದಲ್ಲಿ ನಾನಿರುವವನೇ. ನಾನು ಯುದ್ಧ ಮಾಡುವಂತ ಟಿವಿಯನ್ನ ಮರೆಯಲ್ಲಿ ನಿಂತು ನೋಡು. ಅಡ್ಡಡ್ಡಿಲ್ಲ ನೋಡು. ಏನು ದೂರದಲ್ಲಿ ನಿಂತು ನಿನ್ನ ಯುದ್ಧ ಟಿವಿಯಲ್ಲೇ ನೋಡ್ತೇನೋ? ಹಾಗಲ್ವ ಪುಣ್ಯಾತ್ಮ, ಯುದ್ಧದ ವೈಖರಿಯನ್ನ ಅದೇ ದೂರದಲ್ಲಿ ನಾನು ಅಂದ್ರೆ ಗತ್ತಿನಲ್ಲೇ ನೋಡ್ತೇನೆ ಎನ್ನುವುದಕ್ಕೆ ಹೀಗೆ ಹೇಳಿದ್ದು. ಹೌದಾ? ಎಲ್ಲೆಲ್ಲೋ ಹುಡುಕುದು ಬೇಡ. ನಾನೆಲ್ಲಿರ್ತೇನೆ ಗೊತ್ತುಂಟ? ನೀನು ಹೋಗುವ ಗಾಡಿ ಇದೆಯಲ್ಲ, ಆ ಗಾಡಿ ಅಡಿಯಲ್ಲಿ ಒಂದು ಗೋಣಿಚೀಲ ಇರುವುದಿಲ್ವಾ? ಅದು ಕುದುರೆಗಳಿಗೆ ಆಹಾರ ಪದಾರ್ಥಗಳನ್ನು ಇರಿಸುವುದಕ್ಕೆ. ಅದೇ ಗೋಣಿಚೀಲದಲ್ಲೇ ನಾನಿರ್ತೇನೆ. ಏನೋ ಬಹಳ ಬುದ್ಧಿವಂತ ನೀನು. ಪಕ್ಕನೆಯಲ್ಲಿ ಆದ್ರೆ ಬಂದ್ ಬೇಕಾದ್ರೆ ಕರೆದ್ರೆ ಆಯ್ತು. ಸೇನಾ ಬಲದವರನ್ನು ಸಿದ್ಧಪಡಿಸಿಕೊಂಡು ಹೇಳು ಹೋಗೋಣ. ಆದೀತಯ್ಯ, ಇವರೇನೋ ಹೋಗುವ ಅಂತ ಹೇಳಿದ್ದಾರೆ ಹೊರತಾಗಿ ನಾವು ಹೋಗುವಾಗ ಸ್ವಲ್ಪ ಆಲೋಚನೆ ಮಾಡ್ಕೊಳ್ಬೇಕಾ ಬೇಡ? ಏನ್ ತೊಂದರೆ? ನಮ್ಮನ್ನೇನು ಕೇಳುವವರಿಲ್ಲ ಅಂತ ಮಾಡಿದ್ದೀರಾ? ಅಥವಾ ನಾವು ಹೇಳಿ ಹೋಗ್ಲಿಕ್ಕೆ ಜನ ಇಲ್ಲ ಅಂತ ಮಾಡಿದ್ದೀರಾ? ಯಾರಿದ್ದಾರೆ ನಮ್ಮ ಮನೆಯಲ್ಲಿ ನನಗೆ ಹೆಂಡತಿ ಇಲ್ವಾ? ಮನೆಯಲ್ಲೇ. ಮನೆಯಲ್ಲೇ ನಮ್ಮ ಹೆಂಡತಿ ಅಲ್ಲ, ಮನೆಯಲ್ಲೇ ಇರುವ ಸ್ವಾಮಿ. ಸರಿ, ನಿಮಗೂ ಹಾಗೆ ಇರಬೇಕು ಅಂತ ನಾನು ಭಾವಿಸಿದ್ದೇನೆ. ಒಳ್ಳೆಯದು. ಹಾಗಾಗಿ ನೇರವಾಗಿ ಎಲ್ಲಿವರೆಗೆ ಹೋಗಿ ಹೇಳಿ ಹೋಗ್ತೇನೆ. ಯಾಕೆ? ಕಾರಣ ಬೇರೆ ಏನಲ್ಲ. ಹೋಗುದು ಎಲ್ಲಿ ಗೊತ್ತಾಯ್ತಲ್ಲ ನಿಮಗೆ? ಎಲ್ಲಿ? ಯುದ್ಧ ಭೂಮಿಗೆ. ಹೌದು. ಹೋದವರು ಮತ್ತೆ ಪುನಃ ಬರ್ತಾರೆಯೇ? ಇಲ್ಲ ಅಂತಲ್ಲ, ಬರುವುದು ಅನುಮಾನ ಉಂಟಲ್ಲ. ಯಾಕೆ? ಒಂದು ವಿಷಯ ಹೇಳಿ ಹೋಗುದು ಒಳ್ಳೇದು. ಹೊರಟದ್ದೇ ಈಗ ಮನೆಗೆ. ಹೌದಲ್ಲ ಸ್ವಾಮಿ? ಹೌದ್ರಿ. ಏನೋ ಗೌರಿ, ಏನ್ ಮನೆಗೆ ಬಾಗಿಲು ಹಾಕೊಂಡಿದ್ಯಲ್ಲ? ಹೌದು. ಯಾಕೆ? ಸುಮ್ಮನೆ. ಅಲ್ಲ, ಸುಮ್ಮನೆ ಅಂದ್ರೆ ಎಂತದ್ದು? ಹಾಕೊಳ್ಬಾರ್ದಾ? ಯಾವಾಗಲೂ ಮನೆಗೆ ಬಾಗಿಲು ಹಾಕೊಂಡೇ ಇರಬಾರ್ದು. ಯಾಕೆ? ನಿನಗೆ ವಿಷಯ ಗೊತ್ತಿರ್ಲಿಕ್ಕಿಲ್ಲ. ಏನು? ಗೃಹಿಣಿ ಗ್ರಹೋಚ್ಚತೆ ಅಂತ ಉಂಟು, ಹೇಳಿದ್ದಾರೆ. ಅಂದ್ರೆ ಏನು ಅಂತ ಗೊತ್ತುಂಟ ನಿನಗೆ? ಏನು? ಬೇರೆ ಏನಲ್ಲ. ಯಾವ ಹೆಣ್ಣೆ ಆಗಲಿ ಮದುವೆ ಆಗಿ ಗಂಡನ ಮನೆಗೆ ಬಂದ್ರೆ ಗಂಡನ ಮನೆಯ ಬಾಗಿಲು ತೆರೀತು ಎಂಬ ಅರ್ಥ. ನೀನು ಹಾಗಲ್ಲ. ನೀನು ಬಂದಲ್ಲಿಂದ ಇಂದಿನವರೆಗೆ ಗೃಹಿಣಿ ಗ್ರಹ ಮುಚ್ಚತ್ತೇ ಆಗಿ ಹೋಗಿದೆ ನೋಡು. ಹೌದಾ? ಹೌದೌದು ಸ್ವಾಮಿ. ಬಾಗಿಲು ಹಾಕೊಂಡೇ ಕೂತ್ಕೊಂಡಿದ್ದೆ. ಯಾಕೆ? ನಿಮ್ಗೆ ವಿಷಯ ಗೊತ್ತಿಲ್ವಾ? ಏನು? ಇತ್ತೀಚೆಗೆ ಆಚೆ ಈಚೆ ಮನೆಯವರು ಉಪದ್ರ ಅಂತ ಹೇಳಿದ್ರೆ ಯಾರೇ? ಗಂಡಸರಲ್ಲ. ಅದನ್ನೇ ಕೇಳಿದ್ದು ನಾನು. ಹೆಂಗಸರು ಒಂದು ಪತ್ರ ಕೊಡ್ತಾ ಇರ್ತಾರೆ. ಹೆಂಗಸರು ನಿನಗೆ ಉಪದ್ರ ಕೊಡ್ತಾರೆ? ಮಾತಾಡ್ತಾ ಇರ್ತಾರಲ್ವಾ? ಓ, ಕೆಲಸದ ಹೊತ್ತಿನಲ್ಲಿ ಮಾತಾಡ್ತಾರೆ ಎನ್ನುವ ಕಾರಣದಿಂದ ನಾನು ಬಾಗಿಲು ಹಾಕೊಂಡೆ ಆ ಕಡೆ ಕೆಲಸ ಮಾಡ್ತಾ ಇದ್ದೆ. ಹೋಗ್ಲಿ ಬಿಡು. ಈ ಹೊತ್ತಿಗೆ ನಾನು ಓಡಿ ಓಡಿ ಬರುವುದಕ್ಕೆ ಕಾರಣ ಏನು ಗೊತ್ತಿದ್ಯಾ? ಏನು? ಯುವರಾಜರು ಕರೆದು ಹೇಳಿದ್ರು, ನಾಳೆ ದಿಗ್ವಿಜಯಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು. ದಿಗ್ವಿಜಯಕ್ಕ? ಹೌದೌದು. ದಿಗ್ವಿಜಯ ಅಂದ್ರೆ ಯುದ್ಧ ಭೂಮಿಗೆ ಹೋಗುದು, ಹೊಡೆದಾಡ್ಲಿಕ್ಕೆ. ಹೋಗ್ಲಿ, ಏನು ಆದೀತು ಅಂತ ಒಪ್ಪಿಕೊಂಡು ಈ ವಿಷಯ ನಿನ್ನಲ್ಲಿ ಹೇಳುವ ಅಂತ ಓಡಿ ಓಡಿ ಬಂದಿದ್ದೇನೆ. ಯಾರು ನೀವು ಹೋಗುವರ? ಹೌದಪ್ಪ. ಸುಮ್ಮನೆ ನೀವು. ಏನೋ ಗಲಾಟೆ ಉಂಟು ಅಂತ ಗೊತ್ತಾದ್ರೆ 3 ದಿವಸ ಮೊದ್ಲೇ ಮನೆ ಬಿಡುವವರು ಮತ್ತೆ ಹೊಡೆದಾಡ್ಲಿ ಹೋಗ್ತಾರೆ. ಅದೆಲ್ಲ ಗುಟ್ಟಿನ ವಿಷಯ ಹೇಳುದಲ್ಲ ಅದು. ಸುಮ್ಮನೆ ನೀನು. ಏನೋ ಹೆದರಬೇಕಾದ ಅಗತ್ಯ ಇಲ್ಲ. ನಿನ್ನ ಯಜಮಾನರಿಗೆ ಎಲ್ಲಿಯೂ ಯಾವ ಕಾಲದಲ್ಲಿಯೂ ಏನು ಆಗುದಿಲ್ಲ ಅಂತ ತಿಳಿದು ನನ್ನನ್ನ ಆದಷ್ಟು ಬೇಗ ಕಳುಹಿಕೊಡೆ. ಸ್ವಾಮಿ, ನನಗೆ ಎಷ್ಟು ಬೇಸರ ಆಗುದಿಲ್ಲ ಹೇಳಿ. ಯಾಕೆ ಅಂತ ಹೇಳಿದ್ರೆ ನಾವೀಗ ಮದುವೆ ಆಗಿ 1 ವರ್ಷ ಆಯ್ತು. ಹೌದಾ? 1 ವರ್ಷಕ್ಕೆ ಇನ್ನೂ 3 ದಿನ ಉಂಟು. ಅದು ಸರಿ ನೆನ್ಪುಂಟು ನಿಮ್ಗೆ? ಹಾಗೆಲ್ಲ ನಾನು ಹೇಳಿದ್ದು. 1 ವರ್ಷ ಆದ್ರೂ ನಮಗೆ ಮಕ್ಕಳಾಗಿದೆಯಾ? ಇಲ್ವೇ? ನೀನೇನು ಮುದುಕಿ ಅಲ್ಲ, ನಾನೇನು ಮುದುಕ ಅಲ್ಲ. ಆಗಬಹುದು ಬಿಡು ಸ್ವಾಮಿ. ಮದುವೆ ಆದ ಹೆಂಗಸಿಗೆ ತಾಯ್ತಾನೇನು ಅಂತ ಆಸೆ ತಪ್ಪಲ್ವಲ್ಲ? ಆ ಆಸೆ ಇಲ್ಲದಿದ್ರೆ ಅವಳು ಹೆಣ್ಣೆ ಅಲ್ಲ. ಹಾಗಾಗಿ ನಾನು ಹೇಳಿದ್ದು. ಹಾಗಂತ ಮಕ್ಕಳಾಗಿಲ್ಲ ಅಂತ ನಾವು ಮನೆಯಲ್ಲೇ ಕೂತ್ಕೊಳ್ಳೋದಲ್ಲ. ಮತ್ತೆ ನಾವು ಪುಣ್ಯಕ್ಷೇತ್ರಕ್ಕೆಲ್ಲ ಹೋಗಿ ಬರ್ಬೇಕು. ಪುಣ್ಯಕ್ಷೇತ್ರಕ್ಕೆ ಹೋದ್ರೆ ಮಕ್ಕಳಾಗ್ತದೆ? ಹೌದು. ಹೌದಾ? ದೇವರು ಕೊಡ್ತಾನೆ. ಹಾಗಾದ್ರೆ ಹೆಣ್ಣು ಮಕ್ಕಳಿಗೆ ಮದುವೆ ಯಾಕೆ? ಅಂದ್ರೆ ನೇರವಾಗಿ ಪುಣ್ಯಕ್ಷೇತ್ರಕ್ಕೆ ಹೋಗುವುದು, ಮಗು ಕೊಡು ಅಂತ ಹಿಡ್ಕೊಂಡು ಬರುದಪ್ಪ. ಅದೇನ್ ಬೊಂಬೆಯ? ಯಾರಿಗೊತ್ತು? ನೀ ಹೇಳಿದ್ದೆ ಹಾಗೆಲ್ವಾ? ಹಾಗಲ್ಲ, ದೇವರ ಕರುಣೆ ಎನ್ನುವುದು ಬೇಕಲ್ಲ. ಓ, ಹಾಗಾಗಿಯಾ? ಅದಕ್ಕೆ ಹೇಳಿದ್ದು. ನೀನ್ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಹೇಳಿದಾಗ ಒಂದು ಕಥೆ ನೆನಪಾಗ್ತಾ ಉಂಟು ನನಗೆ. ಏನು? ಈ ಹಿಂದೆ ಒಬ್ಬ ಮದುವೆ ಆಗಿ 14 ವರ್ಷ ಆದ್ರೂ ಅವನಿಗೆ ಮಕ್ಕಳೇ ಆಗ್ಲಿಲ್ಲ ಅಂತೆ. 14 ವರ್ಷ ಮಕ್ಕಳಿಲ್ಲ. ಯಾಕಿರ್ಬಹುದು ಅಂತ ಆಲೋಚನೆ ಮಾಡಿ ಅವ್ರು ಬಹಳಷ್ಟು ತಲೆಬಿಸಿಯಲ್ಲಿರುವಾಗ ಯಾರೋ ಒಬ್ರು ಪ್ರಾಯ ಆದವರು ಹೇಳಿದ್ರಂತೆ. ಏನಂತ? ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದ್ರೆ ಮಕ್ಕಳಾಗಬಹುದು, ಆದ್ರಿಂದ ಹೋಗಿ ಬನ್ನಿ ಅಂತ. ಇವರು ಗಂಡ ಹೆಂಡತಿ ನೇರವಾಗಿ ಪುಣ್ಯಕ್ಷೇತ್ರಕ್ಕೆ ಹೋದ್ರು. ಅಲ್ಲಿ ಕೆಲವು ದಿನ ಉಳಿದು ಆ ಬಳಿಕ ಮನೆಗೆ ಬಂದು 1 ವರ್ಷದಲ್ಲಿ ಒಂದು ಮಗು ಆಯ್ತಂತೆ. ಹೌದಾ? ಬನ್ನಿ ಮತ್ತೆ ಹೋಗುವ. ಎಲ್ಲಿಗೆ? ಪುಣ್ಯಕ್ಷೇತ್ರಕ್ಕೆ. ಸ್ವಲ್ಪ ತಡಿಯೇ. ಆಮೇಲೆ ಒಂದು ದಿವಸ ಇವನಿಗೆ ಆ ಮಗುವನ್ನು ನೋಡ್ಬೇಕು ಎನ್ನುವ ಆಸೆಯಿಂದ ಮುಸುಕು ಹಾಕಿದ ಮಗುವನ್ನು ನೋಡ್ಬೇಕು, ಮುಸುಕು ತೆಗಿ ಎಂದಂತೆ. ತಪ್ಪಲ್ಲ.
ಹಾಗೆ ಹೆಂಡತಿ ಮುಸುಕು ತೆಗೆದು ಆ ಮಗುವನ್ನು ತೋರಿಸಿದ್ಲು. ಅದು ಹೆಣ್ಣಾಗಿತ್ತಂತೆ ಮಗು. ಆಗ್ಲಿ ಏನು, ಆವಾಗ ಇವನಿಗೆ ಬಹಳಷ್ಟು ಬೇಸರ ಆಯ್ತು. ಯಾಕೆ? ಮದುವೆ ಆಗಿ 14 ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ. ಈಗ ಹಡ್ದದ್ದು ಒಂದು ಹೆಣ್ಣನೆ ಅಂತ ಕೇಳಿದಂತೆ. ಗಂಡಸರು ಹೇಳೋದೇ ಹೇಗೆ ನೀವು? ಆವಾಗ ಅವಳ ಉತ್ತರ ಏನ್ ಕೊಟ್ಟದ್ದು ಗೊತ್ತುಂಟಾ? ಏನು? ನಿಮ್ಮನ್ನೇ ನಂಬಿಕೊಂಡಿದ್ದಿದ್ರೆ ನನಗೆ ಇದೂ ಇರ್ಲಿಲ್ಲ ಅನ್ಲಂತೆ. ನಾನು ಏನು ಕೇಳೋದಿಲ್ಲ, ಏನು ಹೇಳೋದು ಇಲ್ಲ. ನೀವೇನೋ ಹೋಗ್ತೀರಾ? ಹೌದು, ಮನೆಯೊಳಗೆ ನಾನು ಒಬ್ಬಳೇ ಕೂತ್ಕೊಂಡಿರ್ಬೇಕಲ್ಲ, ಬೇಸರ ಆಗುದಿಲ್ಲ ನನಗೆ? ಸದ್ಯ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಆದಷ್ಟು ಬೇಗ ಬರ್ತೇನೆ ನಾನು. ಆದ್ರಿಂದ ನನ್ನನ್ನು ನೀನೇನು ಹೆದರದೆ ಕಳುವಿ ಕೊಡು. ಜಾಗ್ರತೆ. ಬನ್ನಿ. ಬನ್ನಿರಿ ಸಖಿಯರೇ, ದಿಣ್ಣೆಯ ಮೇಗಡೆ ಕಣ್ಣೇವೆಯಾಟವಾಡೋಣ. ಬನ್ನಿರಿ ಸಖಿಯರೇ, ದಿಣ್ಣೆಯ ಮೇಗಡೆ ಕಣ್ಣೇವೆಯಾಟವಾಡೋಣ, ಕಣ್ಣೆವೆಯಾಟವಾಡೋಣ. ಚೆನ್ನ ವಸಂತನ ಬಣ್ಣದ ತೊಟ್ಟಿಲ ಚಿಣ್ಣರಾಗಿ ಜೀಜಿಕೋಣ. ಚೆನ್ನ ವಸಂತನ ಬಣ್ಣದ ತೊಟ್ಟಿಲ ಚಿಣ್ಣರಾಗಿ ಜೀಜಿಕೋಣ, ಚಿಣ್ಣರಾಗಿ ಜೀಜಿಕೋಣ. ಚೆನ್ನ ವಸಂತನ ಬಣ್ಣದ ತೊಟ್ಟಿಲ, ಚೆನ್ನ ವಸಂತನ ಬಣ್ಣದ ತೊಟ್ಟಿಲ ಚಿಣ್ಣರಾಗಿ ಜೀಜಿಕೋಣ, ಚಿಣ್ಣರಾಗಿ ಜೀಜಿಕೋಣ. ಬನ್ನಿರಿ ಸಖಿಯರ ದಿಣ್ಣೆಯ ಮೇಗಡೆ ಕಣ್ಣೆವೆಯಾಟವಾಡೋಣ. ಓ ಸಖಿ ಅಮ್ಮ, ವಸಂತ ಮಾಸದಲ್ಲಿ ವಸಂತೋತ್ಸವವನ್ನು ಆಚರಿಸುವುದು, ಅನುಭವಿಸುವುದು ನಾಡಿನವರ ಪದ್ಧತಿ. ನೋಡಿದೆ ಎಷ್ಟೊಂದು ವಿಶೇಷಗಳನ್ನ. ಕಣ್ಣಿಗೆ ಚಿತ್ರ ವಿಚಿತ್ರವಾದ ದೃಶ್ಯಗಳ ಸೊಂಪು, ಕಿವಿಗೆ ಕೋಗಿಲೆ ಇಂಚರದ ಇಂಪು. ನದಿ ತೀರದಲ್ಲಿ ನೆಟ್ಟು ಬೆಳೆಸಿದಂತಹ ಗಿಡಗಳಲ್ಲಿ ಅದೆಷ್ಟು ಹೂಗಳು ಅರಳಿದೆ. ಆ ಹೂಗಳನ್ನ ಕೊಯ್ದು ಮಾಲೆ ಕಟ್ಟಿ ಇದೇ ಸ್ಥಳದಲ್ಲಿ ಬಂದು ಮುಡಿಯೋಣ, ಬಾ ಹೋಗೋಣಂತೆ. ಆತ್ಮೀಯ, ಏನಯ್ಯ? ಯುದ್ಧಾಕಾಂಕ್ಷಿಯಾಗಿ ಬಂದಿರುವಂತ ನಾವು ಅನೇಕ ರಾಜ್ಯವನ್ನ ಸೇರಿದೆವು. ಹೌದು. ನಮ್ಮ ಕೀರ್ತಿಯ ವಿಶೇಷತೆಯನ್ನು ಕೇಳುವಂತ ಭೂಪಾಲಕರೆಲ್ಲ ಕಪ್ಪ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ನಿಜ. ಮಲೆತು ನಿಂತಿರುವಂತಹ ವೈರಿ ಭಟರನ್ನ ನಮ್ಮ ಪಾದಕ್ಕೆ ಮಣಿಸಿಕೊಂಡು ಅವರಿಂದ ಕಪ್ಪವನ್ನು ಸ್ವೀಕರಿಸಿದ ಹಾಗಾಯಿತು. ಓಹೋ, ಕಾಮರೂಪ ಅಂದ್ರೆ ಇದೆಯಾ? ನಿಜ. ಅಷ್ಟೇ ಅಲ್ಲ, ಯಶೋಧನ ಎನ್ನುವ ಅಧಿಕಾರಿ ಇಲ್ಲಿಗೆ ಮಹಾರಾಜ. ಇದೊಂದು ಪುಣ್ಯಕ್ಷೇತ್ರವೂ ಹೌದಯ್ಯ. ಹೇಳ್ತಿ? ಬ್ರಹ್ಮಪುತ್ರ ನದಿ ಆ ಕಡೆ ಹರಿತಾ ಇದೆ ನೋಡು. ಅದೆಷ್ಟೋ ಜನ ಇಲ್ಲಿಗೆ ಬಂದು ಮಿಂದು ಪುಣ್ಯವನ್ನು ಸಂಗ್ರಹಿಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಾವು ಇಲ್ಲಿಗೆ ಬಂದದ್ದಾಯಿತು. ಮಾತ್ರ ಅಲ್ಲ, ಸೇನೆಯನ್ನೆಲ್ಲ ನೋಡಿದೆಯಲ್ಲ, ಎಲ್ಲವರು ವಿಶ್ರಾಂತಿ ಪಡಿಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯುವುದರೊಂದಿಗೆ ಈ ನದಿಯನ್ನು ಇಳಿದು ಸ್ನಾನ ಪೂರೈಸಿ ಮುಂದೆ ಹೋದ್ರಾಗ್ಲಿಕ್ಕಿಲ್ಲ ಏನಯ್ಯ? ಆಯ್ತು ಮಿತ್ರ, ವಿಶ್ರಾಂತಿಯನ್ನ ಪಡೆದಿದ್ದೇನೋ ಸತ್ಯ. ಏನಿದು ನನಗೂ ತಿಳಿಯದೇ ಇರುವ ಹಾಗೆ ಯಾವುದೋ ಒಂದು ಅಪೂರ್ವವಾದಂತಹ ಸೌಂದರ್ಯದ ಸೆಳಕು ನನ್ನನ್ನು ಇತ್ತ ಸೆಳೆಯಿತಲ್ಲ. ಯಾವ ಕಡೆಯಿಂದ ಬಂತು? ಯಾರ ಕೈಯರಗಿಣಿಯೋ ಯಾರ ಕೈಯರಗಿಣಿಯೋ ಸುಂದರ ಸಾರಸೀಮೆಯ ಪುತ್ಥಳಿಯೋ, ಸುಂದರ ಸಾರಸೀಮೆಯ ಪುತ್ಥಳಿಯೋ. ವಯ್ಯಾರದಲ್ಲಿ ವಯ್ಯಾರದಲ್ಲಿ ಮೈದೋರಿರು ಶೃಂಗಾರ ಪ್ರಕೃತಿಯ ಅಮಮಮ ಮಾರನಲಗೋ. ವಯ್ಯಾರದಲ್ಲಿ ಮೈದೋರಿರುವ ಶೃಂಗಾರ ಪ್ರಕೃತಿಯ ಅಮಮಮ ಮಾರನಲಗೋ. ವಯ್ಯಾರದಲ್ಲಿ ಮೈದೋರಿರುವ
ಶುರುವಾಯಿತು. ಶಶಿಯ ಆ ತಂಪಾದ ಕಿರಣವನ್ನ ಧಿಕ್ಕರಿಸಬಹುದಾದಂತಹ ಮುಖಮಂಡಲ ಇವಳಲ್ಲಿ ಎದ್ದು ಕಾಣುತ್ತಾ ಇದೆ. ಇವಳನ್ನು ನೋಡಿದಾಗ ಯಾಕೆ ಹೀಗಾಯ್ತು? ನನ್ನ ಮನದಾಳದಲ್ಲಿ ಅವ್ಯಕ್ತವಾದಂತಹ ಭಾವನೆಗಳು ಮೂಡುತ್ತಾ ಇದೆಯಲ್ಲ, ನನ್ನ ಮನದಾಳದಲ್ಲಿ ಮೂಡಿರುವಂತಹ ಭಾವನೆಯನ್ನ ಇವಳಲ್ಲಿ ವ್ಯಕ್ತಪಡಿಸುವುದು ಒಳ್ಳೆಯದು ಅಂತ ಕಾಣುತ್ತದೆ. ಓ ಸುಂದರಿ, ಅಲ್ಲಿ ಏನಿಲ್ಲು, ಯಾಕೆ ತಡೆದ್ರಿ? ಸಾತ್ವಿಕವಾದಂತಹ ನಿನ್ನ ರೂಪವನ್ನ ಕಂಡು ಒಮ್ಮೆ ಬೆರಗಾಗಿ ಹೋದೆ. ಧೀರೋದಾತನೆ ವೀರ ಕುಮಾರನೆ ಧೀರೋದಾತನೆ ವೀರ ಕುಮಾರನೆ ಶೂರ ಯಶೋಧನ ಬಾಲಿಕೆ ವೀರ ಕುಮಾರನೆ ಶೂರ ಯಶೋಧನ ಬಾಲಿಗೆ ನೀರೆಯರೊಡನೆ ವಿಹಾರಕ್ಕೆ ಬಂದೆ ನೀರೆಯರೊಡನೆ ವಿಹಾರಕ್ಕೆ ಬಂದೆ ಉದಾರನೆ ಬೆಸರಿದೆ ಭೂಮಿಗೆ ನೀರೆಯರೊಡನೆ ವಿಹಾರಕ್ಕೆ ಬಂದೆ ಉದಾರನೆ ಬೆಸರಿದೆ ಭೂಮಿಗೆ ಧೀರೋದಾತನೆ ವೀರ ಕುಮಾರನೆ ಶೂರ ಯಶೋಧನ ಬಾಲಿಕೆ ನೀರೆಯರೊಡನೆ ವಿಹಾರಕ್ಕೆ ಬಂದೆ ನೀರೆಯರೊಡನೆ ವಿಹಾರಕ್ಕೆ ಬಂದೆ ಉದಾರನೆ ಬೆಸರಿದೆ ಭೂಮಿಗೆ ಉದಾರನೆ ಬೆಸರಿದೆ ಭೂಮಿಗೆ ನೋಡಿ, ಏನು? ನಿಜವಾಗಿ ನಿಮ್ಮನ್ನ ಧೀರೋದಾತ್ತರು ಅಂತ ಸಂಬೋಧಿಸಿದ್ರೆ ಅದು ಸೂಕ್ತವೂ ಹೌದು, ಸಮಂಜಸವೂ ಹೌದು ಅಂತ ನನ್ನ ಅಭಿಪ್ರಾಯ. ಓಹೋ, ಯಾಕೆಂದ್ರೆ ವ್ಯಕ್ತಿಯೊಬ್ಬನ ಸಕಲ ವಿಚಾರವನ್ನ ತಿಳಿಯುವುದಕ್ಕೆ ಕೆಲವೊಂದು ಮಾಧ್ಯಮಗಳಿದೆ. ನಿಮ್ಮ ನಿಲುವಿನಿಂದ ನೀವು ಧೀರರು ಎನ್ನುವುದನ್ನ ತಿಳಿದೆ. ನಿಮ್ಮ ನಡೆ ನುಡಿಯಿಂದ ನೀವು ಸಂಸ್ಕಾರವಂತರು, ಯೋಗ್ಯತಾ ಸಂಪನ್ನರು ಎಂದು ಅರ್ಥವಿಸಿಕೊಂಡೆ. ಒಳ್ಳೆಯದು. ನೋಡಿ, ನಾಡಿದು ಕಾಮರೂಪ ಗೊತ್ತು. ಇಲ್ಲಿಗೆ ಅಧಿಕಾರಿ ಯಶೋಧನ ಅಂತ. ಆ ಯಶೋಧನನ ಬಾಲಿಕೆ ಹೆಸರು ಭೂಮಿಕೆ ಅಂತ. ಓಹೋ, ವಿಹಾರಕ್ಕಾಗಿ ಸಖಿಯರೊಂದಿಗೆ ಇತ್ತ ಕಡೆ ಬಂದವಳು ನಾನು. ಅಂತ ಸಂದರ್ಭ ತಮ್ಮ ಭೇಟಿ ಆಯಿತು. ನನ್ನ ವಿಷಯವಾಗಿ ಕೇಳಿದ ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ ನನಗೆ. ನನ್ನ ಪರಿಚಯ ತಾನೇ. ಅಂಗಪತಿ ಸೌಬಲನ ಅಂಗಜ ಮನೋನ್ಮನನು ಅಂಗಪತಿ ಸೌಬಲನ ಅಂಗಜ ಮನೋನ್ಮನನು ಸಂಗರದ ನೆವದಿ ಬಂದೇನು ಸಂಗರದ ನೆವದಿ ಬಂದೇನು ಅಂಗನೆಯ ಗಾಂಧರ್ವ ದಂಗದಲ್ಲಿ ಒಲಿಸಿ ಹೌದು, ಅಂಗನೆಯ ಗಾಂಧರ್ವ ದಂಗದಲ್ಲಿ ಒಲಿಸಿ ಮನದಂಗಣದಿ ನಿನ್ನ ಕಡೆದಿಯನು ಸಾರ್ಥಕತೆಯ ಹೆಸರನ್ನ ಪಡೆದುಕೊಂಡಿರುವಂತಹ ಓ ಭೂಮಿಕಾ, ಕೇಳಿರ್ಬೇಕು. ಏನು? ಭರತ ವರ್ಷದ ಮಕುಟದ ಮಣಿಯಂತೆ ಮೆರೆಯುತ್ತಿರುವಂತಹ ಅಂಗದೇಶ, ಅಲ್ಲಿ ಅರಸನಾಗಿ ಮೆರೆಯುವ ಸೌಬಲ ಗೊತ್ತು. ಅವನ ಮಗ ಮನೋನ್ಮನ ಅಂತ ನನ್ನ ಹೆಸರು. ರಾಜಕುಮಾರರು ನೀವು. ಏನ್ ಅಂಗಾದೇಶ ಬಿಟ್ಟು ಇಲ್ಲಿಗೆ ಬರುವುದಕ್ಕೆ ಕಾರಣ? ದೇಶಾಧೀಶರನ್ನ ಗೆಲ್ಲುವ ಬಯಕೆಯಿಂದ ಇತ್ತ ಬಂದವನು. ಧರಣಿಪಾಲಕರನ್ನ ಗೆದ್ದೆ, ಕಪ್ಪವನ್ನ ಸ್ವೀಕರಿಸಿದೆ. ಹಾಗೆ ನಿನ್ನ ತಂದೆಯ ವಿಷಯವನ್ನ ಕೇಳಿದೆ, ಅವನಲ್ಲಿ ಹೋರಾಡಬೇಕೆಂಬಂತ ಆಕಾಂಕ್ಷೆಯಿಂದ ಇಲ್ಲಿವರೆಗಾಗಿ ಬಂದವನು. ಅವನ ಮಗಳಾದ ನನ್ನಲ್ಲಿ ಆ ವಿಷಯವನ್ನ ಮಾತನಾಡಿ ಪ್ರಯೋಜನ ಏನೂ ಇಲ್ಲ. ಮುಖ್ಯವಾದಂತಹ ವಿಷಯವನ್ನ ನಿನ್ನಲ್ಲಿ ಹೇಳುತ್ತಾ ಇದ್ದೇನೆ. ಇನ್ನೂ ಇದೆಯಾ? ಹೌದು. ಏನದು? ನನ್ನ ಮನೆಯನ್ನ ಬೆಳಗುವಂತಹ ಭಾಗ್ಯ ಜ್ಯೋತಿಯಾಗಿ ಬರುವುದಕ್ಕೆ ನಿನ್ನ ಅಭಿಪ್ರಾಯ ಏನು ಹೇಳು? ಓಹೋ, ವಿಷಯ ಇಲ್ಲಿಗೆ ಬಂತ ಈಗ. ನಾನೊಪ್ಪುವೆ ಮದುವೆ ನಾನೊಪ್ಪುವೆ ಮದುವೆ ನೀರನಯಾನದೊಳಿರೆ ತರುವೆ ನೀರನಯಾನದೊಳಿರೆ ತರುವೆ ಮಾನವಂತ ಪಿತಗೆ ನಾನು ಹೇಳಲೆ ಮಾನವಂತ ಪಿತಗೆ ನಾನು ಹೇಳಲಿ ಏನನು ಹೇಳ
ಕಾಣಿಕೆ ಸಲ್ಲಿಸುವ ಹೀನತೆಗಿಳಿಯನು, ಕಾಣಿಕೆ ಸಲ್ಲಿಸುವ ಹೀನತೆಗಿಳಿಯನು, ಹೀನತೆಗಿಳಿಯನು. ಮಾನವಂತ ಬಿದಗೇನನು ಹೇಳಲಿ, ಕಾಣಿಕೆ ಸಲ್ಲಿಸುವ ಹೀನತೆಗಿಳಿಯನು. ಈಗ ನನ್ನ ಅಭಿಪ್ರಾಯ ನಿಮಗೆ ಬೇಕು. ಹೇಳು. ನೋಡಿ, ಕ್ಷಣಕಾಲ ಯೋಚಿಸಿದೆ. ಮದುವೆ ಆಗುವುದಕ್ಕೆ ಸಾಧ್ಯವೇ? ತೊಂದರೆ ಏನು ಅಂತ ಬೇಕಲ್ಲ? ಸಾಕಷ್ಟಿದೆ. ಯಾವುದೋ? ನೀವಿಲ್ಲಿಗೆ ಬಂದಿದ್ದು ದಿಗ್ವಿಜಯಕ್ಕಾಗಿ. ಹೌದು. ಈಗ ನೀವು ಇಲ್ಲಿಗೆ ಯುದ್ಧಕ್ಕಾಗಿ ಬಂದಿರುವಂತಹ ವಾರ್ತೆ ನಮ್ಮಪ್ಪ ತಿಳಿದು ಯುದ್ಧಕ್ಕಾಗಿ ಸಕಲ ಸಿದ್ಧತೆಯಲ್ಲಿರಬಹುದು. ಆ ನಿರೀಕ್ಷೆಯಲ್ಲಿ ನಾನು ಇದ್ದೇನೆ. ಇಂಥ ಸಂದರ್ಭ ನಾನು ನನ್ನಪ್ಪನಲ್ಲಿ ಹೋಗಿ ನನ್ನ ಆಸೆ ಹೀಗಿದೆ ಅಂತ ಹೇಳಿಕೊಂಡ್ರೆ ನನ್ನ ಮಾತನ್ನು ನನ್ನಪ್ಪ ಲಕ್ಷಿಸಬಹುದೇ? ಯಾಕೆ ಲಕ್ಷ್ಯ ಕೊಡುವುದಿಲ್ಲ? ಖಂಡಿತ ಸಾಧ್ಯತೆ ಇಲ್ಲ. ಹಾಗಾಗಿ ಆ ಮದುವೆ ವಿಚಾರವನ್ನ ಒತ್ತಟ್ಟಿಗಿಡೋಣ. ಇನ್ನು ನಿಮಗೆ ತಿಳಿಸಬೇಕಂತ ಮುಖ್ಯವಾದಂತ ವಿಷಯ ಒಂದಿದೆ. ಏನು? ನೀವು ಇಲ್ಲಿಗೆ ಬರುವುದಕ್ಕೆ ಕಾರಣ ಯುದ್ಧ. ನಮ್ಮಪ್ಪನನ್ನ ಗೆದ್ದು ಕಪ್ಪ ಕಾಣಿಕೆಯನ್ನ ಪಡೆಯುತ್ತೇನೆ ಎನ್ನುವಂತಹ ಒಂದು ಆಸೆಯನ್ನು ಇಟ್ಟುಕೊಂಡು ಬಂದಿರಬಹುದು. ಮಾನವಂತನು ಮಾನನಿಧಿಯೂ ಆದಂತ ನನ್ನಪ್ಪ ಯಾವುದೇ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿರುವಂತ ನಿಮಗೆ ಕಪ್ಪ ಕಾಣಿಕೆಯನ್ನ ನೀಡುವಂತ ಹೀನ ಮನಸ್ಥಿತಿಯವ ಅಂತ ತಿಳಿಬೇಡಿ. ಹಾಗಾಗಿ ಹೇಳಿದ್ದು. ಸಾಕು ಮಾಡೆ. ನಿನ್ನಪ್ಪನೊಬ್ಬ ಗಂಡು, ನಾನೇನು ಹೆಣ್ಣೆಲ್ಲ ಬರಲಿ ದಂಡು, ನಾನೇನು ಹೆಣ್ಣೆಲ್ಲ ಬರಲಿ ದಂಡು. ಹೊನ್ನ ಕೂಡಿಸುವ ಕಂಡು ಹೋಗುವೆನು ಹೊನ್ನ ಕಾಣಿಕೆ ಕೊಂಡು. ಭೂಮಿಕಾ, ಪ್ರಾಮಾಣಿಕವಾದ ನನ್ನ ಮನಸ್ಸಿನ ಅಪೇಕ್ಷೆಯನ್ನ ನಿನ್ನಲ್ಲಿ ಹೇಳಿಕೊಂಡ್ರೆ ಏನು ನಿನ್ನ ಅಪ್ಪನ ಪೌರುಷದ ಕುರಿತಾದಂತ ಅಪಲಾಪವನ್ನ ನನ್ನ ಮುಂದೆ ಹೇಳಿ ಏನು ಹೆದರಿಸ್ತಾ ಇದ್ದೀಯಾ? ಖಂಡಿತ ಹಾಗಲ್ಲ. ಅದಕ್ಕೆಲ್ಲ ಹೆದರುವ ನಾನಲ್ಲ. ಒಂದು ಮಾತನ್ನ ನೆನಪಿಟ್ಟುಕೋ. ಏನು? ಈ ರಾಜ್ಯದಲ್ಲಿ ನಿನ್ನ ಅಪ್ಪನ ಎದುರುಗಡೆ ಯುದ್ಧ ಮಾಡಿ ನಿನ್ನಪ್ಪನ ಕೀರ್ತಿ ಕೇತನವನ್ನ ಮಣ್ಣುಗೂಡಿಸಿ ನನ್ನ ವಿಜಯ ಪತಾಕೆಯನ್ನ ಈ ರಾಜ್ಯದಲ್ಲಿ ಹಾರಿಸದೆ ಹೋದ್ರೆ ಅಂಗಾಧಿಪನ ಸುತ್ತ ಮನೋನ್ಮನ ನಾನಲ್ಲ, ನೆನಪಿಟ್ಕೋ. ಓಹೋ, ಈ ಸಂದರ್ಭದಲ್ಲಿ ನನ್ನನ್ನು ಮದುವೆಯಾಗಲು ಬಯಸಿದ್ರು ಕೂಡ ಯುದ್ಧ ಮಾತ್ರ ಸಿದ್ಧವೇ ಬದ್ಧವೇ. ಈ ವಿಚಾರದಲ್ಲಿ ಇನ್ನೇನನ್ನು ಹೇಳುವಂತಿಲ್ಲ. ಓಹೋ, ನೀವಿದ್ದೀರಿ, ಅಪ್ಪ ಇದ್ದಾರೆ, ನಿಮ್ಮಿಬ್ಬರಿಗೂ ಯುದ್ಧ ಇದೆ. ನೋಡಿಕೊಳ್ತೇನೆ. ತಡ ಆಗ್ತದೆ, ಬರ್ತೇನೆ. ಮರಳಿ ಬಂದ ಬಲೋಗದ ನಿಜ ಪುರದಿ ಬಲ್ಲು ಕೋಕ ಮಿತ್ರನು. ಪರಿಪರಿಯ ದುಸ್ಸಂಗದ ಉಪದೇಶವನ್ನು ನೀಡಿದನು. ಬಲ್ಲೂಕ ಆಚಾರ್ಯ ಪುತ್ರ. ನಿನ್ನ ಯಾವನವ? ಅಲ್ಲ, ನೀವೇ ಹೇಳಿದ್ರಲ್ಲ ಜನರ ಮುಂದೆ ಜಾಗ್ರತೆ ಮಾಡಬೇಕು, ನನಗೆ ಗೌರವ ಕೊಟ್ಟು ಮಾತಾಡಬೇಕು ಅಂತ. ಅದಕ್ಕೆ ಆರ್ಯಪುತ್ರ ಅಂತ ಬೇಕಾದ್ರೆ ಹೇಳು. ಆಚಾರ್ಯ ಪುತ್ರ ಯಾವನವ? ಅಲ್ಲ, ನಾನು ಅದೇ ಹೇಳಿದ್ದು. ಅದಲ್ವಾ, ನಾನು ಬಕಪ್ರಸ್ಥದ ಪೀಠವನ್ನು ಅಡರಿದ ಆಗಳಿಗೆ ನನ್ನ ಲಕ್ಷ್ಯ ಸೆಳೆದದ್ದು. ನೂರಾರು ಮಂದಿಗಳು ನನ್ನನ್ನು ಓಲೈಸುವವರು. ಆದ್ರೆ ಏನು ಕೇಳ್ತೀಯ? ಮಾನಸಿಕವಾದಂತಹ ನೆಮ್ಮದಿ ಇಲ್ಲ, ಇದು ರಾಜಕೀಯವಾದಂತಹ ಗೊಂದಲ. ಆಗ ನನ್ನ ಮನಸ್ಸು ಯೋಚಿಸಿದ್ದು, ಜೊತೆಗೆ ಯಾಚಿಸಿದ್ದು, ನನ್ನ ಹತ್ತಿರದಲ್ಲೇ ಇದ್ದು ನನ್ನನ್ನು ಅರ್ಥ ಮಾಡಿಕೊಳ್ಳುವಂತಹ ಒಬ್ಬ ಆತ್ಮೀಯ ಬೇಕು ಅಂತ. ನಿಮ್ಮನ್ನ ಅರ್ಥ ಮಾಡಿಕೊಂಡಿದ್ದೀಗ ನಾನೇ ಸದ್ಯ. ಹಾಗಾಗಿ ಅರಸ ಹೊರಟವನು ನಾನು, ನನ್ನ ಲಕ್ಷ್ಯ ಸೆಳೆದವನು ನೀನು. ನಿನ್ನ ಕುಲ, ಗೋತ್ರ, ಶೀಲ, ಸ್ವಭಾವ, ಅಪ್ಪ ಅಮ್ಮ, ಊರು ಯಾವುದು ಕೇಳಲಿಲ್ಲ, ಬಾನನ್ನೊಟ್ಟಿಗೆ ಅಂತ ಹೇಳಿದೆ. ಯಾವುದು ನಾನು ಹೇಳುವುದಿಲ್ಲ, ಯಾಕೆಂದ್ರೆ ನಮ್ಗೆ ಅಮ್ಮನೂ ಸರಿಯಾಗಿ ಹೇಳಲಿಲ್ಲ. ಬಿಡು, ನನಗೆ ಅದೆಲ್ಲ ಮುಖ್ಯ, ನೀನು ನನಗೆ ಮುಖ್ಯ. ನಿನಗೆ ಬೇಕಾದ್ದೆಲ್ಲ ಕೊಟ್ಟು ನಡೆಸುತ್ತಾ ಇದ್ದೇನೆ. ಈಗ ನಾನು ಮನಸ ಹೇಳ್ತಾ ಇದ್ದೇನೆ, ನಾನು ನಿನಗೆ ಅನ್ನ ಹಾಕಿದ್ದೇ ಹೆಚ್ಚು. ನಿಮ್ಗೆ ಹಾಗನ್ನಿಸ್ತದಲ್ಲ, ನನಗನ್ನಿಸ್ತಾ ಉಂಟು, ನಾ ತಿಂದದ್ದೇ ಹೆಚ್ಚು ಅಂತ. ಯಾಕೋ ಬಲ್ಲೂಕ? ನನಗೀಗ ಸುಖ ಬೇಕು. ಅದೆಲ್ಲ ಸಿಗ್ತದೆ, ಯಾವ್ದ್ರಲ್ಲಿ ಸಿಗ್ತದೆ ಗೊತ್ತಾಗುವುದಿಲ್ವೋ? ಗೊಂದಲ. ಸುಖವ ಅದಕ್ಕೆ ದಾರಿ ನಾನು ಹೇಳ್ತೇನೆ. ಹೇಳ. ಅಯ್ಯೋ ಮಿತ್ರ, ಅದ್ರ ಸೂತ್ರವೇ ನನಗೆ ಗೊತ್ತುಂಟು. ಸುಖದ ಸೂತ್ರ ನೋಡು, ಹೇಳು. ಸುಖದ ಸೂತ್ರವನ್ನು ಸಗಣಿ ತಿಳಿದು ಸುಖದ ಸೂತ್ರವನ್ನು ಸಗಣಿ ತಿಳಿದು ಮದುವೆಯಾಗಬೇಕು ಎಂಬ ಲೋಕ ನ್ಯಾಯ ಕೈ ಬಿಡು. ಮದುವೆಯಾಗಬೇಕು ಎಂಬ ಲೋಕ ನ್ಯಾಯ ಕೈ ಬಿಡು. ಚೆದುರೆಯೊಬ್ಬಳಿದ್ದರಾಯ್ತು, ಅವಳ ಜೊತೆಗೆ ಸುಖ ಪಡು. ಮಗುವ ನಿನಗೆ ಹುಟ್ಟಬೇಕು ಎಂಬ ನಿಯಮ ಕಿತ್ತೊಗೆ. ಮಗುವ ನಿನಗೆ ಹುಟ್ಟಬೇಕು ಎಂಬ ನಿಯಮ ಕಿತ್ತೊಗೆ. ಒಗೆದ ಬೀಜ ಮೊಳೆ
ವಿಲಾಸ ಮುದ್ದಗೆ, ಇದು ವಿಲಾಸ ಮುದ್ದಗೆ. ಮಗುವು ನಿನಗೆ ಹುಟ್ಟಬೇಕು ಎಂಬ ನಿಯಮ ಕಿತ್ತೋಗೆ, ಒಗೆದ ಬೀಜ ಮೊಳೆತಲಾಯ್ತು, ಇದು ವಿಲಾಸ ಮುದ್ದಗೆ. ಆತ್ಮೀಯ ಮಲ್ಲೂಕ ಜೀವನದಲ್ಲಿ ಸುಖ ಸಿಗಬೇಕು ಅಂತಾದ್ರೆ, ಹಾ. ಅದರಲ್ಲೂ ಈ ಪ್ರಾಯದಲ್ಲಿ ಸಿಗಬೇಕಾದ ಸುಖ ಅಂದ್ರೆ ಹಾ. ಅದು ಹೆಣ್ಣಿನಿಂದಷ್ಟೇ ಸಾಧ್ಯ. ಸರಿಯಾಗಿ ಹೇಳಿದೆ ನೋಡು. ಹಾ. ಇನ್ನು ತಡ ಮಾಡುವುದರಲ್ಲಿ ಅರ್ಥ ಇಲ್ಲ. ಹಾ. ಯೋಗ್ಯ ಕನ್ಯಾರತ್ನಗಳನ್ನು ಹುಡುಕಿ ಹಾ. ಮದುವೆ ಆಗಬೇಕು. ದುಷ್ಕರ್ಮದ ದುಷ್ಕೂಪಕ್ಕೆ ಬಿದ್ದು ಹೋಗ್ಬೇಕು ಅಂತ ಮನಸ್ಸುಂಟ ನಿನ್ಗೆ? ಎಂತ ಮಾತಾಡ್ತೀಯ? ಮದುವೆ ಆಗುವುದಂದ್ರೆ ಅಷ್ಟೇ. ಹೌದಾ? ಯಾವನೇ ಬುದ್ಧಿವಂತ ಮದುವೆ ಆಗಬಾರದು. ಸುಖ ಬೇಡವಾ? ಸುಖಕ್ಕೆ ದಾರಿ ಬೇರೆ ಉಂಟು. ಏನು? ಮದುವೆ ಆಗಬೇಕು ಎನ್ನುವಂತ ಲೋಕ ನುಡಿ ಉಂಟು ನೋಡು, ಹಾ. ಅದು ಬಿಡು ನೀನು, ಹಾ. ಕೈ ಬಿಡು. ಹಾ. ಮತ್ತೆ ಹಾ. ಮಕ್ಕಳು ಹುಟ್ಟಬೇಕು ಅನ್ನುವಂತ ಒಂದು ಮಾತುಂಟು ನೋಡು, ಹೌದು. ಅದನ್ನು ಕಿತ್ತುವಾಗೆ ಹಾ. ಏನ್ ಪ್ರಯೋಜನ ಇಲ್ಲ. ಹಾ. ಅದೆಲ್ಲ ಪುಸ್ತಕದಲ್ಲೇ ಇರ್ಲಿ, ಬಿಟ್ರೆ ಪ್ರಯೋಜನಕ್ಕಿಲ್ಲ ಅದು. ಸರಿ. ಸುಖ ಸಿಗಬೇಕು ಅಂತ ಆದ್ರೆ ಹಾ. ಹೆಣ್ಣು ಸಾಕು. ಹಾಗಿದ್ರೆ ಮದುವೆ ಆಗಬೇಕು ಯಾಕೆ? ಯಾಕೆ? ಸಂಸಾರಕ್ಕಾಗಿ. ನನಗೆ ಅದು ಬೇಡ. ನಿಂಗೆ ಸಂಸಾರದ ಅಗತ್ಯ ಬೇಡ, ಜಂಜಾಟ ಸುಖ ಬೇಡ ಬೇಕು. ಅಲ್ವಾ? ಹೌದು. ಸುಖಕ್ಕೆ ಹೆಣ್ಣು ಸಾಕಯ್ಯ. ಹಾ. ಚಂದದ ಹುಡುಗಿ ನೋಡಿ ಹಾ. ನೀನು ಆದಷ್ಟು ಬೇಗ ಹಾ. ಅವಳಿಗೆ ಹೊಂದಾಣಿಕೆ ಮಾಡ್ಕೊಳ್ಬೇಕು. ಹಾ, ಹಾ. ಮತ್ತೊಂದು ಕೇಳು, ಏನು? ಎಲ್ಲಾದ್ರೂ ಮದುವೆ ಆದಂತ ಆದ್ರೆ ಅವಳಿಗೆ ಏನಾದ್ರೂ ತಲೆನೋವು, ಮೈಕೈ ನೋವು, ಜ್ವರವ, ಯಾವುದೇ ರೀತಿ ರೋಗ ಬಂದ್ರು ಹಾ. ತಲೆ ಬಿಸಿ ಆಗುದು ನಮಗೆ, ಮಳೆಗಾಲ ಅನುಭವಿಸಬೇಕಾದ್ದು ನಾವು. ಸರಿ. ಆದ್ರಿಂದ ಏನಾದ್ರೂ ನಾವು ಬೇರೆ ಹುಡುಗಿ ನೋಡ್ಕೊಳ್ತೇವೆ ಅಂತ ಆದ್ರೆ ಆದ್ರೆ? ಅವಳಿಗೆ ತಲೆನೋವು ಬರ್ಲಿ, ಜ್ವರ ಬರ್ಲಿ, ಯಾವುದೇ ರೋಗ ಬರ್ಲಿ, ನಮಗ್ ತಲೆ ಬಿಸಿ ಉಂಟಾ? ಸಂಬಂಧವೇ ಇಲ್ಲ. ಹೋದಷ್ಟೊಟ್ಟಿಗೆ ನಾವು ಎಷ್ಟೊಂದು ಕೊಟ್ರಾಯ್ತು, ಹಾ. ಸುಖ ಪಟ್ಕೊಂಡು ಬಂದ್ರಾಯ್ತು. ಹಾ, ಹಾ. ಆದ್ರೆ ಒಂದುಂಟು, ಏನು? ಹೋಗುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕು. ಏನಪ್ಪ? ಅವಳಿದ್ದಲ್ಲಿ ಹೋಗುವಾಗ ರೋಗ ಉಂಟೋ ಇಲ್ವೋ ನೋಡ್ಕೊಂಡೇ ಹೋಗ್ಬೇಕು. ಆ, ಇಲ್ಲೇ ಹೋದ್ರೆ ಜೀವಮಾನಿಡೀ ನಾವು ರೋಗ ಅನುಭವಿಸಿ ಸಾಯ್ಬೇಕಾಗ್ತದೆ. ಆ ಎಚ್ಚರಿಕೆ ನೀನೇ ವಹಿಸ್ಬೇಕು, ಬಿಟ್ರೆ ನನಗೆ ಗೊತ್ತಿಲ್ಲ. ಸುಖಕ್ಕೆ ದಾರಿ ನಾನು ತೋರಿಸ್ತೇನೆ, ಹಾ. ಸ್ವಲ್ಪ ಸ್ವಲ್ಪ ಕುಡಿಬೇಕು ನೀನು. ಅದಕ್ಕೆ ಹಿಂದೆ ಮುಂದೆ ನೋಡುವ ಅಲ್ಲ ನಾನು. ಇಷ್ಟು ನೀನು ಮಾಡ್ತೀಯ ಅಂದ್ರೆ ಒಳ್ಳೊಳ್ಳೆ ಹುಡುಗಿರ್ ನಾನು ಒದಗಿಸ್ತೇನೆ. ಬೇರೆ ಬೇರೆ ಹುಡುಗಿಯರನ್ನು ತಂದೊಪ್ಪಿಸು, ಹಾ. ನನ್ನನ್ನು ಸಂತೋಷಗೊಳಿಸು. ಬಾ ಬಾ ಬಾ, ನಾನು ಒಂದನಾಮದ ಮುಖನು, ಒಂದನಾಮದ ಮುಖ ಮನೋನ್ಮನ ಸಂಧಿಸುವೆ ನಡ ಮುಖದಿ ಹೋರುದು, ಹೊಂದಿಸುವೆ ಕೊಂಪನಿಸಿ ಕೊಡುವೆ ಹಿಂದವನು. ಅಂಗದೇಶಾಧಿಪನ ಸುಕುಮಾರ ಮನೋನ್ಮನ ಎನ್ನುವ ಯುದ್ಧಕ್ಕಾಗಿ ಬಂದು ಆಹ್ವಾನ ಕೊಡ್ತಾ ಇದ್ದಾನಂತೆ. ಈ ಕಾಮರೂಪದ ಮೇಲೆ ಅಭಿಯೋಗ ಕೈವರ ಉದ್ದೇಶ ಏನೆಂಬುದನ್ನು ಹೋಗಿ ಅವನನ್ನು ಕೇಳುತ್ತೇನೆ. ಎಲ್ಲೋ ಹುಡುಗ ಯಶೋಧನ, ಒಂದೇ ಸಮನೆ ಕದಳಿಯ ವನವನ್ನು ಮಧ್ಯಾಹ್ನ ಮರಿ ಧ್ವಂಸ ಮಾಡುವ ರೀತಿಯಲ್ಲಿ ನಮ್ಮ ಕಾಮರೂಪದ ಸೇನೆಯನ್ನು ನುಚ್ಚು ನೂರು ಮಾಡುತ್ತಾ ಮುಂದುವರಿತಾ ಇದ್ಯಾ? ಏನೋ ನೀನೇನೋ ಮನೋನ್ಮನ ಎನ್ನುವ, ನಾನೇ ಆದ್ರೇನು? ಏನು ನನ್ನ ಮೇಲೆ ನಿನಗೆ ದ್ವೇಷ? ನಮಗೂ ಪೂರ್ವದ್ವೇಷ ಅಂತ ಖಂಡಿತವಾಗಿ ಇಲ್ಲ. ಹಾಗಾದ್ರೆ? ಆದ್ರೂ ಸಹ ಯುದ್ಧಕ್ಕೆ ಬಂದಿದ್ದೇನೆ. ಯಾಕೆ? ದಿಗ್ವಿಜಯಕಾಂಕ್ಷಿಯಾಗಿ ಬಂದವನು ಧರಣಿ ಪಾಲಕರನ್ನೆಲ್ಲ ಗೆದ್ದು ಅವರಿಂದ ಕಪ್ಪ ಕಾಣಿಕೆಯನ್ನು ವಶಪಡಿಸಿಕೊಂಡು ಇಲ್ಲಿಯವರೆಗಾಗಿ ಬಂದೆ. ಅಂತೆಯೇ ನೀನು ಕಪ್ಪವನ್ನು ಕೊಟ್ಟು ನಾನು ಮಾಡುವಂತ ಕಾರ್ಯಕ್ಕೆ ಸಹಕರಿಸ್ತೇನೆ ಅಂತ ಆದ್ರೆ ಬದುಕ ಕೊಟ್ಟೇನು ಇಲ್ಲ, ಮಾಡುವಂತ ಸಂಗ್ರಾಮದಲ್ಲಿ ಇತ್ಯರ್ಥ ಮಾಡಿ ಹೋಗ್ತೇನೆ. ಹುಚ್ಚು ಹುಡುಗ, ತಲೆಗಟ್ಟಿದೆ ಎಂಬುದಾಗಿ ತಲೆಯನ್ನು ಶಿಲೆಗೆ ಬರೆದ್ರೆ ಏನಾಗ್ತದೆ ಹೇಳು? 1000 ಹೋಳಾಗ್ತದೆ. ಅದನ್ನೇ ಮಾಡ್ಲಿಕ್ಕೆ ಹೊರಟಿಯಲ್ಲ ನೀನೀಗ. ಈ ಶಿಲೆಯ ಸೆಲೆ ನೋಡಿ ಹೊಡಿತೇನೆ. ಬಾ ನೋಡುವ, ನಾನು ನೀನು ತೀರ್ಮಾನ ಆಗಲಿ. ಅಪ್ಪ, ಮಗಳು. ಹೌದಪ್ಪ. ಕಾಳಗ ನಿಲ್ಲಿಸಿ ಆಲಿಸಿಯರಿಗೆಯ, ಕಾಳಗ ನಿಲ್ಲಿಸಿ ಆಲಿಸಿಯರಿಗೆಯ ತಾತ ಕೇಳಿ ಇವನನ್ನೇ ಲಗ್ನವಾಗಿ, ಇವನನ್ನೇ ಲಗ್ನವಾಗಿ ಬಾಳನು ಕನಸಿ ತಾಳಿಕೊಳ್ಳಿ, ತಾತ ತಾಳಿಕೊಳ್ಳಿ, ಇವನನ್ನೇ ಲಗ್ನವಾಗಿ ಬಾಳನು ಕನಸಿ ತಾಳಿಕೊಳ್ಳಿ, ಇವನನ್ನೇ ಲಗ್ನವಾಗಿ ಬಾಳನು ಕನಸಿ ತಾಳಿಕೊಳ್ಳಿ, ತಾತ ತಾಳಿಕೊಳ್ಳಿ. ಅಪ್ಪ, ಮಗಳೇ, ಮುಖ
ಮುಖಾಮುಖಿಯಾಗಿ ಹೋರಾಟ ನಡೆಯುವ ಸಂದರ್ಭದಲ್ಲಿ ಯಾಕೆ ಬಂದೆ ಮಗ? ಅಪ್ಪಯ್ಯ, ಇವರನ್ನ ನಾನು ನಿಮಗಿಂತ ಮೊದಲು ನೋಡಿದ್ದೆ, ಮಾತಾಡಿದ್ದೆ. ಯಾವಾಗ, ಎಲ್ಲಿ? ವಿಹಾರಕ್ಕೆ ಹೋದಾಗ ಅಪ್ಪ ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳಿದ್ರು. ಈ ಕಾಲದ ಕೆಲವು ಗಂಡು ಮಕ್ಕಳೆಲ್ಲ ಹಾಗೆ, ಏನೋ ಮುಖದ ಮೇಲೆ ಒಂದು ಮೀಸೆ ಬಂದಿದೆ ಅಂತ ತಮಗೊಂದು ಪ್ರಾಯ ಬಂದಿದೆ ಅಂತ ತಿಳ್ಕೊಂಡು ಕಂಡ ಹೆಣ್ಣು ಮಕ್ಕಳ ಮೈಯ ಬಣ್ಣಕ್ಕೆ ಮರಳಾಗಿ ಮೊದಲು ಕೇಳುವುದೇ ಅದನ್ನು ಅವರು, ನನ್ನ ಮದುವೆ ಆಗ್ತೀಯ ಅಂತ. ಇವರನ್ನೇ ಮದುವೆ ಆಗಬೇಕು ಅಂತ ನಾನು ಹೆಬ್ಬಯಕೆಯನ್ನ ಹೊತ್ತಿದ್ದೇನೆ. ಆಯ್ತು ಮಗ, ಯುದ್ಧವನ್ನು ನಿಲ್ಲಿಸಿದ್ದೇನೆ. ನನಗೆ ಯಾಕೆ ಬೇಕು ಈ ಮಾರಣ ಹೇಳು? ಇದು ಮಹಾರಣವೂ ಹೌದು, ಮಾರಣವೂ ಹೌದು. ನನ್ನ ಬೆವರಿನ ಪರಿಶ್ರಮ ಏನಿದ್ರು ಈ ಭೂಮಿಗಾಗಿ, ಭೂಮಿಕೆಗಾಗಿ ಅಲ್ವೇನೆ ಮಗ? ಹೌದಪ್ಪ. ಮನೆಗೆ ನೀ ಮಗನೇ ಮಗಳೇ. ನಿನ್ನ ಆಯ್ಕೆ ಬಹಳ ಒಳ್ಳೆಯದು. ಹೋಗಿ ನಮ್ಮ ಬಾವಿ ಅಳಿಯಂದಿರಲು ನಾನೇ ಮಾತನಾಡ್ತೇನೆ. ಬಾವಿ ಅಳಿಯಂದಿರು ನಮೋ ನಮಃ. ಬಾವಿ ಮಾವಯ್ಯನವರಿಗೆ ಪ್ರತಿ ನಮಸ್ಕಾರ. ದೇವರು ಒಳ್ಳೇದು ಮಾಡ್ಲಿ. ಮೊದಲೇ ನಿಮ್ಮ ಪ್ರಕರಣ ಹೆಚ್ಚು ಆಗಿದೆ ಅಂತ ಹೇಳಿದ್ದೆ, ಹೌದಾಗಿದ್ರೆ ಇಷ್ಟು ಹೊತ್ತಿಗೆ ಮದುವೆ ಮುಗಿದು ಹೋಗ್ತಿತ್ತು. ಸಂದರ್ಭ ಇನ್ನಾದ್ರೂ ಸಮಯ ಉಂಟು. ತಂದೆಯವರಿಗೆ ವಿಚಾರವನ್ನು ಹೇಳಿ ದಿಬ್ಬಣ ಸಮೇತವಾಗಿ ಬನ್ನಿ, ನನ್ನ ಮಗಳು ಮದುವೆಯಾಗಿ ಹೋಗಿ ಶಾಸ್ತ್ರೋಕ್ತವಾಗಿ. ಅದಕ್ಕಿಂತ ಮೊದಲೊಂದು ಮಾತು ಮಾವಯ್ಯ. ಏನದು? ಮದುವೆಯಾಗಿ ನನಗೆ ಇಲ್ಲೇ ಇರುವ ಹಾಗಿಲ್ಲ. ಯುದ್ಧಾಕಾಂಕ್ಷಿಯಾಗಿ ಬಂದವನು, ಕರ್ತವ್ಯ ಪ್ರಜ್ಞೆ ನನ್ನನ್ನು ಕಾಡುತ್ತಾ ಇದೆ. ಯುದ್ಧ ಮುಗಿದ ನಂತರ ಇಲ್ಲಿಗೆ ಬಂದು ಮದುವೆಯಾಗಿ ನಿಮ್ಮ ಮಗಳನ್ನ ಪುರಕ್ಕೆ ಕರೆದುಕೊಂಡು ಹೋಗ್ತೇನೆ. ಮನೋನ್ಮನ ಪ್ರಭು, ಆದ್ರೂ ಅವಳ ಮನಸ್ಸಿಗೆ ಬೇಸರ ಆಗಬಾರದು. ಯಾಕಂದ್ರೆ ನಿನ್ನೆ ನೀನು ಪ್ರೇಮಿಸಿ ಇವತ್ತು ಮದುವೆ ರಂಗಕ್ಕೆ ಕಾಲಿಟ್ಟದಿರಬಹುದು. ಆದ್ರೂ ಮನಸ್ಸಿನಲ್ಲಿರುವಂತಹ ವೇದನೆ ಮಾತ್ರ ಅಪಾರವಾದದವಳು ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಆ ಕಾರಣಕ್ಕಾಗಿ ವಿಧಿಕಾರರು, ಶಾಸ್ತ್ರಕಾರರು ನಮ್ಮಂತವರಿಗೆ ಕೆಲವು ಅನುಕೂಲ ಮಾಡಿಟ್ಟಿದ್ದಾರೆ. ಕ್ಷಾತ್ರಿಯರಿಗೆ ಅಷ್ಟವಿಧಾನದ ಮದುವೆಗಳು ಅಂತ. ಅದರಲ್ಲಿ ಒಂದು ಯಾರೇ ಬಾರದಿದ್ರು ಆಗ್ತದೆ, ಒಂದು ಗಂಡು ಹೆಣ್ಣು ಇದ್ರೆ ಮಾತ್ರ ಸಾಕು. ಗಾಂಧರ್ವ ವಿದ್ಯೆ ಶ್ರೇಷ್ಠವಾದಂತ ಮದುವೆ ಇದು. ಆ ರೀತಿಯ ಮದುವೆ ನಡೆಯಲಿ. ನೀನಿಲ್ಲೊಂದು 15 ದಿವಸದಲ್ಲಿ ಉಳಿದು ಆಮೇಲೆ ದಿಗ್ವಿಜಯ ಯಾತ್ರೆ ಹೋಗಬಹುದಂತೆ. ಹಲವು ರಾಜರ ಗೆದ್ದು ಮುಂದುತ್ಕಲದ ಕೊಡಲಿನ ದಣಕ್ಕೆ ಬರೆ ವಿಶ್ರಾಂತಿಯ ಪಡೆಯುತ್ತಿರಲು ಮಾವನ ಮಾತಿನಂತೆ ಭೂಮಿಕೆಯನ್ನು ಮದುವೆಯಾದೆ. 3 ತಿಂಗಳು ಕಳೆದು ಹೋಯಿತು. ಅವಳೊಂದೇ ಬೀಳ್ಕೊಟ್ಟಿರುವಂತಹ ನಾನು ಅನೇಕ ರಾಜ್ಯವನ್ನು ಸೇರದೆ ಭೂಪಾಲಕರನ್ನ ಗೆದ್ದೆ. ಇನ್ನು ಉಳಿದಿರುವುದು ಉತ್ತರ ದಿಕ್ಕಿನ ಭೂಪರನ್ನ ಗೆಲ್ಲುವುದು. ಅದಕ್ಕಿಂತ ಮುಂಚಿತವಾಗಿ ದೇಹಕ್ಕೆ ಆಗಿರುವಂತಹ ಆಯಾಸವನ್ನ ಸ್ವಲ್ಪ ಹೊತ್ತು ಇಲ್ಲೇ ಕುಳಿತುಕೊಂಡು ವಿಶ್ರಮಿಸಿ ಪ್ರಯಾಣವನ್ನು ಮುಂದೆ ಬೆಳೆಸ್ತೇನೆ, ನೋಡೋಣ. ಕೊಳ್ಳಿರಲು ಒನಿದರುಳಿ ಭೀಕರ ಚಂಡಮಾರುತ ನುಡಿಯಲು ಪಡಿಸಲು ಬೋಳು ಮಂಡೆಯ ಗೋಳೆ ಕಣ್ಣಿನ ಸೀಳುಬಾಯಿಯ ಸೊಟ್ಟ ಮೂಗಿನ ತೇಲು ಸೊಂಟದ ಗೋನು ಬೆನ್ನಿನ ಮಾರ ಬಿಪ್ಪಲ ಬಂದ ಸುಕುಮಾರ. ಯಾರಿಗೂ ಈ ಅವಸ್ಥೆ ಆಗಬಾರದು ಸ್ವಾಮಿ. ಪರಿಚಯ ಆಯ್ತು ನನ್ನದು. ಸ್ವರ ಕೇಳದೆ ಉಂಟು. ನಾನೇ ಅಲ್ವಾ ಪಿಪ್ಪಲ? ಯಾವ್ದು ಪಿಪ್ಪಲ? ಪಿಪ್ಪಲನ? ಹೌದು. ದಿಗ್ವಿಜಯಕ್ಕೆ ಯುವರಾಜರ ಒಟ್ಟಿನಲ್ಲಿ ಹೋದವ ನಾನೇ. ಹೌದಪ್ಪ. ಈಗ ನೋಡಿ ನನ್ನ ಪರಿಸ್ಥಿತಿ ನೋಡಿ. ವಿಚಿತ್ರ ಆಯ್ತಲ್ಲ. ನಿಮಗಲ್ಲ, ನಾನೇ ಕನ್ನಡಿ ನೋಡಿದ್ರೆ ನನ್ನ ರೂಪವೇ ನನಗೆ ಆಶ್ಚರ್ಯ ಆಗಿ ಕಾಣುತ್ತದೆ. ಯಾಕೆ ಹೀಗಲ್ಲ? ತಲೆಯಲ್ಲಿ ಇದ್ದ ಕೂದಲೆಲ್ಲ ಹೋಯ್ತು ಸ್ವಾಮಿ, ಬೋಳು ಮಂಡೆ ಆಗಿದೆ ನೋಡಿ. ಬೋಳು ಮಂಡೆ ಅಷ್ಟೇ ಅಲ್ಲ, ಮುಖದಲ್ಲಿ, ಕಣ್ಣಲ್ಲಿ, ಬಾಯಿಯಲ್ಲಿ ಅಂತ ನಿಮಗೂ ಹುಡುಕಿ ತೆಗೆಯುವುದು ಭಾರಿ ಕಷ್ಟ ಆದೀತು. ಕಷ್ಟವೇ. ಇದು ಕಾರಣ ಬೇರೆ ಏನಲ್ಲ. ಏನು? ದಿಗ್ವಿಜಯಕ್ಕೆ ಹೋದ ನಾವು ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳನ್ನೆಲ್ಲ ಪೂರೈಸಿ ಆಯಿತು. ಎಲ್ಲ ಮುಗಿಸಿರ ಆಮೇಲೆ ಉತ್ತರ ಪ್ರದೇಶಕ್ಕೆ ಹೋಗಬೇಕು ಅಂತ ಹೇಳಿದ ಅವ. ಬೇಡ, ನಾನು ಮನೆಗೆ ಹೋಗ್ತೇನೆ ಅಂತ ಹೇಳಿದ್ರು ಕೇಳದೆ ಮತ್ತೂ ಮುಂದೆ ಮುಂದೆ ಹೋಗುವ ಅಂತ ಆ ಬದಿಗೆ ಹೋಗಿ ಆಯ್ತು ನೋಡಿ. ಒಂದೆಡೆಯಲ್ಲಿ ವಿಶ್ರಾಂತಿಗಾಗಿ ನಾವು ಕುಳಿತುಕೊಂಡಾಗ ಒಂದು ಗಾಳಿ ಬೀಸಿದ್ದು. ಯಾವ ಗಾಳಿ? ಚಂಡಮಾರುತ. ಅದೇ ವಿಷದ ಗಾಳಿಯಾಗಿತ್ತು. ವಿಷದ ಗಾಳಿ. ಆ ವಿಷದ ಗಾಳಿ ಬಂದು ತಾಗಿದ್ದು ನೋಡಿ ಕೆಲವರು ಸತ್ತೇ ಹೋದ್ರು, ಇನ್ನು ಕೆಲವರಿಗೆ ಹುಚ್ಚಿಡಿಯಿತು. ಈಗ ನಮ್ಮ ಪರಿಸ್ಥಿತಿ ಹೀಗಾಗಿದೆ ಸ್ವಾಮಿ. ಹಾಗಾಗಿ ಹೋದವರೆಲ್ಲ ಹೋದ್ರು, ಇನ್ನು ಉಳಿದವ ನಾನಾದ್ರೂ ಮನೆ ಕಡೆ ಹೋಗಿ ವಿಷಯ ಹೇಳುವ ಅಂತ ಹೊರಟದ್ದು ಸ್ವಾಮಿ. ಹೌದನೇ ಗೌರಿ? ಯಾರದು? ಏ ಗೌರಿ, ನೋಡಿ ಸ್ವಾಮಿ, ನಮ್ಮ ಗ್ರಹಚಾರ ಸೋಮವಾರ ಅಂತಿಲ್ಲ, ಶುಕ್ರವಾರ ಅಂತಿಲ್ಲ, ಶನಿವಾರ ಅಂತಿಲ್ಲ. ಈ ಬೇಡೋರ್ ಹಿಂಡಿಗೆ ಏನ್ ತೊಂದರೆ ಇಲ್ಲ. ಗ್ರಹಚಾರ ಬೇಡವರಲ್ಲ. ಹೌದಪ್ಪ. ಎಷ್ಟಂತ ಕೊಡುವುದು? ನೀ ಯಾರಿಗೆ ಹೇಳಿದ್ದೆ? ನಿನಗೆ ಹೇಳಿದ್ದು. ಏ ದೇವರೇ,
ನಾನೇ ತಂದಾಕಿದ್ದನ್ನು ತಿಂದುಕೊಂಡು ಕೂತ್ಕೊಂಡು ನನಗೇ ಭಿಕ್ಷುಕ ಅಂತ ಹೇಳ್ತೇನೆ. ನಾನು ಯಾರು ಅಂತ ಗೊತ್ತಾಗಲಿಲ್ವಾ ಗೌರಿ? ಬೇಡುವ ಗರತಿ ಗೋರಿ ಗರತಿ ಗೋರಿ ಜರೆಯ ಬೇಡ ಗುರುತು ಸಿಗದೆ ಗುರುಗುಡ್ಡಿ. ಗರತಿ ಗೋರಿ ಜರೆಯ ಬೇಡ ಗುರುತು ಸಿಗದೆ ಗುರುಗುಡ್ಡಿ. ಗುರುತು ಸಿಗದೆ ಗುರುಗುಡ್ಡಿ. ಇರಿದು ಕಣ್ಣು ನೋಡಬೇಡ ಇರಿದು ಕಣ್ಣು ನೋಡಬೇಡ ಕೆರಳಿ ಹೊರಳಿ ದುರುಗುಟ್ಟಿ. ಕೆರಳಿ ಹೊರಳಿ ದುರುಗುಟ್ಟಿ. ತಿರುಕನಲ್ಲ ಅಲ್ವೇ ತಿರುಕನಲ್ಲ ತಿರುಗಿ ಕಾಣೆ ಮರೆತೆ ಏನೆ ಬರಿದಂಡ. ನೀ ಮರೆತೆ ಏನೆ ಬರಿದಂಡ. ಉರುಪಿನಿಂದ ಕರೆದು ಸನಿಯ ಪರಳ ತಪ್ಪು ನಾ ಗಂಡ. ನಾನೇ ನಿನ್ನ ಗಂಡ ಹೌದೇ? ಬರಿದಂಡ. ಯಾರು? ನಾನೇ ನಿನ್ನ ಗಂಡ. ಗರತಿ ಗೋರಿ ಜರೆಯ ಬೇಡ ಗುರುತು ಸಿಗದೆ ಗುರುಗುಟ್ಟಿ. ಗೌರಿ ಏಯ್ ಯಾಕೆ ಸುಮ್ಮನೆ ಮನೆಗೆ ಬಂದಾಗ ನನ್ನನ್ನು ನೋಡಿ ಭಿಕ್ಷುಕ ಬೇಡುವ ಅಂತ ಹೇಳ್ತಾ ಇದ್ದೆ? ಮತ್ತೆ ನಾನು ಯಾರು ಅಂತ ಮಾಡಿದ್ಯಾ? ನಾನು ಬೇರೆ ಯಾರು ಅಲ್ಲ, ಯಾರು? ನಿನ್ನ ಗಂಡ ಪಿಪ್ಪಲ ಕಣೆ. ಮುಚ್ಚುವಾಯ್ ಅಧಿಕ ಪ್ರಸಂಗಿ. ನೀನು ನಂಬುವುದಕ್ಕಾಗಿ ನಿನ್ನ ಮದುವೆ ಆದ ಪ್ರಥಮ ರಾತ್ರಿಯ ದಿನದ ವಿಷಯ ಹೇಳ್ತೇನೆ. ಪ್ರಥಮ ರಾತ್ರಿಯ? ನಾನು ಕೋಣೆಯಲ್ಲಿ ಕುಳಿತಾಗ ಒಂದು ತಂಬಿಗೆ ಹಾಲು ತಂದೆಯಲ್ಲ. ಹೌದು. ನಾನು ಆಲೋಚನೆ ಮಾಡಿದ್ದು ನನಗಾದ್ರೂ ಕೊಡ್ತೀಯಾ ಅಂತ ಆಲೋಚನೆ ಮಾಡಿದ್ದೆ. ಅಷ್ಟನ್ನು ಕುಡ್ದವಳಲ್ವೇನೆ ನೀನು? ಅಷ್ಟೇ ಅಲ್ಲ, ಎಷ್ಟು ಹಣ್ಣಿದ್ರು ಅಷ್ಟನ್ನು ಒಬ್ಬಳೇ ತಿಂದವಳು ಹೊರತು ಗಂಡನಿಗೆ ಪಾಲು ಕೊಟ್ಟವಳನೆ ನೀನು. ಅಂದ್ರೆ ನಾನೇ ಪಿಪ್ಪಲ ಗೊತ್ತುಂಟು ಅಂತ ಆದ್ರೆ ನಾನೇ ಅಲ್ವೇನೆ? ದೇವ್ರೇ ರೂಢಿ ಕೊಲ್ಬೇಡ್ವೆ ದೇವ್ರೇ ಸೇವೆಯಲ್ಲಪ್ಪ. ಅಯ್ಯೋಯ್ಯೋ, ನನ್ನ ಗಂಡನ ರೂಪ ಅಂದ್ರೆ ಹೆಂಗಿತ್ತು, ಈಗ ನೋಡಿದ್ರೆ ಆ ಬೋಡ್ತೆ ನೋಡ್ಲಿಕ್ಕೆ ಆಗೋದಿಲ್ಲ. ಸ್ವಾಮಿ, ನೀವಾದ್ರೂ ಬಂದ್ರಲ್ಲ ಸಾಕು, ನನ್ನ ಮಾಂಗಲ್ಯ ಉಳಿತು ಅಂತ ತಿಳ್ಕೊತೇನೆ. ನಿನ್ನ ಮಾಂಗಲ್ಯ ಗಟ್ಟಿ ಇದ್ದದ್ರಿಂದಲೇ ನಾನು ಬಂದದ್ದು, ಬಿಟ್ರೆ ಇಲ್ಲದೆ ಹೋದ್ರೆ ಖಂಡಿತ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸಾಮಂತರಾಯ ಪ್ರಚೋದನನು ಮಿತ್ರ ಬರ್ಬೇಕು ಸೋಮದತ್ತ ಬರ್ಬೇಕು. ಪ್ರದ್ಯೋತನ ಯೋಗ್ಯವಾದ ಆಸನವನ್ನು ಇರಿಸಿದ್ದೇನೆ, ಕುಳಿತುಕೊಳ್ಬೇಕು ಮಿತ್ರ. ಕುಳಿತುಕೊಳ್ಳಿಕ್ಕೆ ನಾನು ಬಂದವನಲ್ಲ ನೋಡು. ಮುಖ್ಯವಾದ ವಿಷಯವನ್ನೇ ಮಾತಾಡ್ಲಿಕ್ಕೆ ನಾನು ಬಂದವನು. ಏನು ಮಿತ್ರ? ಹಿಂದೊಮ್ಮೆ ನಿನ್ನಲ್ಲಿ ಹೇಳಿದ್ದೇನೆ ನಾನು, ನಿನ್ನ ಮಗಳಾದಂತ ರಾಧಿಕೆಯನ್ನು ನನ್ನ ಮಗನಾದಂತ ಶಶಾಂಕನಿಗೆ ಕೊಟ್ಟು ಮದುವೆ ಮಾಡಿಸಬೇಕಂತ. ಹೌದು. ಈಗ ನನ್ನ ಮಗ ವಿದ್ಯೆ ಕಲಿತು ಮನೆಗೆ ಬಂದಿದ್ದಾನೆ, ಅವನಿಗೆ ಆದಷ್ಟು ಬೇಗ ಮದುವೆ ಮಾಡಿಸ್ಬೇಕಂತ ನನ್ನ ಆಸೆ. ಯಾವುದಕ್ಕೂ ಮೊದಲಾಗಿ ಈ ವಿಷಯವನ್ನು ನನ್ನ ಮಗಳಲ್ಲಿ ಹೇಳ್ತೇನೆ. ನನ್ನ ಮಗಳಾದಂತ ರಾಧಿಕೆಯನ್ನ ನಿನ್ನ ಮಗನಾದಂತ ಶಶಾಂಕನಿಗೆ ಕೊಡುವುದಂದ್ರೆ ತುಂಬಾ ಹೆಮ್ಮೆಯ ವಿಷಯವೇ. ಊಟ ಮಾಡಿಕೊಂಡು ಹೋಗಬಹುದು. ಹೀಗೆ ಆಯ್ತು, ಮಕ್ಕಳನ್ನು ವಿಚಾರಿಸೋಣ. ಏನಿದೆ ಆಶ್ಚರ್ಯ? ನನ್ನ ಅಪ್ಪನಲ್ಲಿಯೂ ಧರ್ಮೇನಲ್ಲಿಯೂ ಆಗುತ್ತಿರುವಂತಹ ಸಂವಾದವನ್ನು ಕೇಳಿದವಳು ನಾನು. ನನ್ನನ್ನು ಶಶಾಂಕನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಮ್ಮ ಅಪ್ಪ ನಿಶ್ಚಯಿಸಿ ಬಿಟ್ಟ. ನನ್ನಲ್ಲಿ ಒಂದು ಅಭಿಪ್ರಾಯವನ್ನು ಕೇಳಲಿಲ್ಲ. ಹಾಗಿದ್ರೆ ನಾನೇನ್ ಮಾಡ್ಲಿ ಇನ್ನು? ಸರಿ ಸರಿ, ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸಿಕೊಳ್ಳಬೇಕು. ನಾನು ಬಲಾಹಕನನ್ನು ಕಾಣಬೇಕು. ಅಗಗಗ ಹಾರೋದು ಕೀಟ, ಅಗಗಗ ಹಾರೋದು ಕೀಟ, ಹಾರುವುದು ಕೀಟ, ಹಾರುವುದು ಕೀಟ. ಅತ್ತ ನೆಗೆವ ಅಳಿಲಿನ ಮಿಂಚು ಮಿರುಮಯ್ಯ ಮಾಟ, ಅತ್ತ ನೆಗೆವ ಅಳಿಲಿನ ಮಿಂಚು ಮಿರುಮಯ್ಯ ಮಾಟ, ಮಿರುಮಯ್ಯ ಮಾಟ. ಅಗಗಗ ಹಾರೋದು ಕೀಟ. ಮುಗಿಯದಿ ಹಕ್ಕಿ ಪಟ್ಟಂಗ, ಮುಗಿಯದಿ ಹಕ್ಕಿ ಪಟ್ಟಂಗ, ಮಂಡೆ ಬಗೆದು ಹೇನನು ಹೆಕ್ಕಿ ತಿನ್ನೋದು ಮಂಗ, ಮಂಡೆ ಬಗೆದು ಹೇನನು ಹೆಕ್ಕಿ ಗಿಂಡೋದು ಮಂಗ. ಅಗಗಗ ಹಾರುವುದು ಕೀಟ. ಮುಗಿಯದಿ ಹಕ್ಕಿ ಪಟ್ಟಂಗ, ಮಂಡೆ ಬಗೆದು ಹೇನನು ಹೆಕ್ಕಿ ತಿನ್ನುವುದು ಮಂಗ. ಅಗಗಗ
ಅಗಗಗಗ ಅಗಗಗ ಹಾರುವುದು ಕೀಟ ಅಗಗಗಗ ಅಗ 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 ಎಲ್ಲಿ ಎಂತದ್ದು ಸಾಯ ಪುಣ್ಯಾತ್ಮ ಆಗ ಅಂತ ಹೇಳಿದೆಯಲ್ಲೋ ಯಾವಳೋ ಹೊಸ ಹುಡುಗಿ ಬಂದ್ಲಿ ಇವತ್ತು ಅಂತ ತಿಳ್ಕೊಂಡಲ್ಲ. ಅದೊಂದು ಬಿಟ್ರೆ ಬೇರೆ ಏನು ಇಲ್ಲ ನಿಮ್ ತಲೆಯಲ್ಲಿ. ನನಗೆ ಬೇರೆ ಬೇಕಿಲ್ಲ. ಆತ್ಮೀಯ ಬಕುಲ ಬಲಾಹಕ ಅಲ್ಲಿ ನೋಡಿ, ಅತ್ತ ನೋಡಿದ್ರ ಅಲ್ಲಿ ಮರದಲ್ಲಿ ಏರಿ ಇಳಿಯುತ್ತಿರುವಂತ ಅಳಿಲು, ಅದರ ಮೈ ಬಣ್ಣ ನಿಜಕ್ಕೂ ಬಹಳ ಸಂತೋಷ ಕೊಟ್ಟದ್ದು ನನಗೆ. ಅಷ್ಟೇ ಅಲ್ಲ, ಈ ಕಡೆ ನೋಡಿ ಹಕ್ಕಿಗಳು ಪಟ್ಟಂಗ, ಬಹುಶಃ ಇವತ್ತು ನೀವು ಮಾತಾಡದೆ ಹೋದದ್ದಕ್ಕೆ ಅದಷ್ಟು ಮಾತಾಡ್ತಾ ಉಂಟು. ಆ ಕಡೆಯಲ್ಲಿ ನೋಡಿದ್ರ ಮಂಗ, ಎಂತ ನೋಡಿ ಮಂಗ. ಹೌದಾ? ಮಂಡ್ಯ ಬಗೆದು ಅದನ್ನೇ ನೋಡ್ತಾ ಇದ್ದೇನೆ. ಅಲ್ಲ ಒಂದಿಲ್ಲ ಈ ಮಂಗನಿಗೆ. ಮಾತು ನಿಲ್ಲಿಸು, ದಿನ ದಿನವೂ ತೋರಿದ ತೋರು ಹೇಸು, ಬೇರೆ ನೋ ಹೊಂಚಲೆ ಅರಳೆಗೆ ಆರತಿಯನ ಚಂಚಲು. ಅವಿವೇಕಿ, ಅಧಿಕ ಪ್ರಸಂಗಿ, ವಾಚಾಳಿ. ಎಷ್ಟು ಮಾತಾಡ್ತೀಯಾ? ಅಗತ್ಯ ಉಂಟು ನಿನ್ನ ಮಾತು ಯಾವ್ದಾದ್ರು ನನಗೆ? ನನಗೆ ಏನು ಬೇಕೋ ಅದನ್ನ ತಂದು ಕೊಡುವ ಯೋಗ್ಯತೆ ನಿನಗಿಲ್ಲ. ಎಂತದ್ದು ಚಿಟ್ಟೆ ತೋರಿಸ್ತೀಯಾ, ಅಳಿಲ್ ತೋರಿಸ್ತೀಯಾ, ಮಂಗ ತೋರಿಸ್ತೀಯಾ, ಹಕ್ಕಿ ತೋರಿಸ್ತೀಯಾ? ಏನ್ ನಾನು ನೋಡದೆ ಹೊತ್ತು ಯಾವ್ದಾದ್ರು ಉಂಟಾ ಇದ್ರಲ್ಲಿ? ಎಂತದ ನಿನ್ನಿಂದ ದೊಡ್ಡ ಮಂಗ ಉಂಟಾ ಇಲ್ಲಿ? ಏಯ್ ಎಂತ ತೋರಿಸು. ಚಂಚಲ, ಆಹಾ ಆಹಾ ಆಹಾ. ಚಂಚಲ, ಎಂತಹ ಸೌಂದರ್ಯವೇ ನಿನ್ನದ್ದು. ಸೌಂದರ್ಯದಲ್ಲಿ ಸೃಷ್ಟಿಯ ಸೌಂದರ್ಯಕ್ಕೆ ಸರಿಗಟ್ಟುವಂತಹ ಸೌಂದರ್ಯ ಯಾವುದೂ ಇಲ್ಲ. ಈ ಸೃಷ್ಟಿಯಲ್ಲಿಯೂ ವಿಶಿಷ್ಟವಾದಂತಹ ಸೌಂದರ್ಯ ಯಾವುದು ಗೊತ್ತಾ? ಅದು ಕಾಮನ ಬಿಲ್ಲಿನ ಸೌಂದರ್ಯ. ಯಾಕೆ ಗೊತ್ತೇ? ನಾವು ಕಾಣಬೇಕೆಂದಾಗ ಕಾಣಸಿಗುವ ಸೊಬಗು ಅದರದ್ದಲ್ಲ. ಅದಾಗ ಕಾಣಿಸಿಕೊಂಡಾಗ ನಾವು ಕಂಡಷ್ಟೇ ಸಂತೋಷ ಪಡಬೇಕು. ನಿನ್ನನ್ನು ಕಾಣುವುದಕ್ಕೆಂದು ನನ್ನ ಕಂಗಳು ಚಡಪಡಿಸುತ್ತಾ ಇದ್ವು, ಆದ್ರೂ ನೀನು ಬರಲೇ ಇಲ್ಲ. ಈಗ ಬಂದಾಗ ನಿನ್ನ ಸೌಂದರ್ಯವನ್ನು ನೋಡಿದೆ. ಸೌಂದರ್ಯ ಆರೇ ನೀನು. ಬಲಹಕ ಸಾಕು. ಯಾಕೆ? ಅದಲ್ಲದೆ ಹೋದ್ರೆ ನನ್ನ ನೋಡ್ಲಿಕ್ಕೆ ಪ್ರಾರಂಭ ಮಾಡಿ ಕೆಲವು ಸಮಯ ಕಳೆಯಿತು. ಪ್ರಥಮ ನೋಡಿದವ್ರು ಹಾಗೆ ಈ ರೀತಿ ಒಂದೇ ಸಮನೆ ನನ್ನ ಹೊಗಳ್ತಾ ಇದ್ದೀರಲ್ಲ, ಏನಿದು? ನಿನ್ನ ಸೌಂದರ್ಯದ ವಿಶಿಷ್ಟತೆಯೇ ಅದು. ನೀನು ಚಿರಕನ್ನಿಕೆ, ಚಿರಯೌವನ, ಚಿರಸುಂದರಿ ನೀನು. ಏನೋ ಎಲ್ಲ ಇರುವುದು ಕಾಣುವ ದೃಷ್ಟಿಯಲ್ಲಿ. ಇಂತಹ ಸೌಂದರ್ಯ ಹಾಳಾಗಬಾರದು. ಆದ್ರಿಂದ ಅದು ನನ್ನ ಸೊತ್ತಾಗಬೇಕು. ಬಾ, ಏನು ಬಿಗುಮಾನ ಯಾಕೆ? ಅಯ್ಯೋ ಬಿಗುವೆ ಇದು. ಹದಿಹರೆಯದ ಚೆಲುವ ಹದಿಹರೆಯದ ಚೆಲುವು, ನಿನ್ನಳು ಮೊದಲಿಟ್ಟಿಯ ಮನವ, ನಿನ್ನಳು ಮೊದಲಿಟ್ಟಿಯ ಮನವ. ತಾತ ಪದಿ ಬಯಸುವ ತನುವ, ತಾತ ಪದಿ ಬಯಸುವ ತನುವ, ನೀ ನೀಡಿದರೆ ನಗತಿ ಸುಖವ, ನೀ ನೀಡಿದರೆ, ನೀ ನೀಡಿದರೆ ನಗತಿ ಸುಖವ. ಮುದದಿಂದಲಿ ನಗೊದಗುವೆ ಕಾಮದ, ಮುದದಿಂದಲಿ ನಿನಗೊದಗುವೆ ಕಾಮದ, ಕಾಮದ ಕದನಕ್ಕೆ ಹದನದಿ ಸದನಕ್ಕೆ ಒದುವಹೆ. ಮುದದಿಂದಲಿ ನಿನಗೊದಗುವೆ ಕಾಮದ ಕದನಕ್ಕೆ ಹದನದಿ ಸದನಕ್ಕೆ ಒದುವಹೆ. ಮುದದಿಂದಲಿ ನಿನಗೊದಗುವೆ ಕಾಮದ ಕದನಕ್ಕೆ ಹದನದಿ ಸದನಕ್ಕೆ ಒದುವಹೆ. ಹದಿಹರೆಯದ ಚೆಲುವ, ನಿನ್ನಳು ಮೊದಲಿಟ್ಟಿಯ ಮನವ, ನಿನ್ನಳು ಮೊದಲಿಟ್ಟಿಯ ಮನವ. ಮುದದಿಂದಲೇ ನಿನಗೊದಗುವೆ ಕಾಮದ, ಕಾಮದ ಕದನಕ್ಕೆ ಹದನದಿ ಸದನಕ್ಕೆ ಒದುವಹೆ. ಹದಿಹರೆಯದ ಚೆಲುವು, ನಿನ್ನಳು ಮೊದಲಿಟ್ಟಿಯೇ ಮನವೋ. ಹದಿಹರೆಯದ ಚೆಲುವ, ಚಂಚಲ, ಈ ಪ್ರಪಂಚದಲ್ಲಿ ಕೆಲವು ಗಂಡಸರಿದ್ದಾರೆ, ಕೈ ಹಿಡಿದ ಹೆಂಡತಿಯ ಮುಖ ನೋಡ್ಲಿಕ್ಕೆ ಕೂಡ ಅವರಿಗೆ ಬಿಡುವಿರುವುದಿಲ್ಲ, ಎಣಿಸಿದಾಕ್ಷಣ ನೋಡ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ನಮ್ಮದ್ದು ಹಾಗ, ನನ್ನ ನೋಡಬೇಕು ಅಂತ ಮನಸ್ಸಾದ್ರೆ ಸಾಕು, ಕರೆ ಬಂದಾಕ್ಷಣವೇ ಓಡೋಡಿ ಬಂದೆ ನಿಮ್ಮಲ್ಲಿಗೆ ಅಲಂಕಾರ ಮಾಡಿಕೊಂಡು. ಆದ್ರೆ ನನ್ನ ಕುರಿತಾಗಿ ನಾನು ಯೋಚನೆ ಮಾಡುವುದು, ಒಂದು ಸಮಯದಲ್ಲಿ ತನ್ನಕ್ಕೂ ಗತಿ ಇಲ್ಲದೆ ಕಷ್ಟದ ಬೇಗುದಿಯಲ್ಲಿ ಬೇಯುತ್ತಿದ್ದವಳು ನಾನು. ಈಗ ನೋಡಿ ನಿಮ್ಮ ಸ್ನೇಹ ಆದ ಮೇಲೆ ನನ್ನ ವೈಭವ ಏನು ಕೇಳ್ತೀರಿ?
ಹೆಚ್ಚೇನು ನನ್ನ ಮಾತಿನ ಶೈಲಿಯ ಒಂದು ರೀತಿ ಬದಲಾಗಲಿಲ್ವೇ? ಕಾರಣ ಎಲ್ಲ ಹಣ ವ್ಯಕ್ತಿಯನ್ನು ಬದಲಾಯಿಸುವುದು. ಚಂಚಲ ಬಲಾಹಕ, ನೀನು ಆರ್ಥಿಕವಾಗಿ ಬಡವಳಿದ್ದಿರಬಹುದು, ಹಾಗಂತ ದೇವರು ಕೊಟ್ಟಿರುವಂತಹ ಸೌಂದರ್ಯ ಸಂಪತ್ತು ನಿನ್ನಲ್ಲಿತ್ತಲ್ಲ, ಅದನ್ನು ನಾನು ಪಡೆದೇ ನನ್ನ ಸಂಪತ್ತನ್ನು ನೀನು ಕೊಟ್ಟೆ. ಈ ರೂಪ ಇರ್ಲಿಕ್ಕೆ ಹೋಗಿ ನಾನು ಇದುವರೆಗೆ ಬದುಕಿದೆ, ಇನ್ನೂ ಬದುಕುತ್ತೇನೆ ಎನ್ನುವಂತ ವಿಶ್ವಾಸ ಉಂಟು ನಿಮ್ಮಂತವರ ಅನುಗ್ರಹದಿಂದ. ನಾನು ಯವನದ ಹೊಸ್ತಿಲಲ್ಲಿ ಕಾಲಿಟ್ಟವಳು, ನೀವು ನಾವ ಯುವಕ. ಈ ವಯಸ್ಸಿನಲ್ಲಿ ನಾವು ಸುಖ ಹೊಂದದೆ ಯಾವಾಗ ಹೇಳಿ? ಹೌದೇ ಬಾ. ಒಲೆ ಹೊತ್ತು ಏನಲೆ ಒಲೆ ಹೊತ್ತು ಹೀನಲೆ ತೊಲಗು 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 ತೊಲಗಲೆ ಕೊರಡೆ ಚೀತು ಕಳೆದ ಕಡಿಸಿದೆ ಬೋಳನು. ತೊಲಗು ತೊಲಗಲೆ ಕೊರಡೆ ಚೀತು ಕಳೆದ ಕಡಿಸಿದೆ ಬೋಳನು. ಭ್ರಷ್ಟ ಬಲಾಹಕ. ಹೌದು, ನಾನೇ. ನಿನ್ನ ಸಂಪೂರ್ಣ ಸ್ವಭಾವ ದರ್ಶನ ನನಗಿಲ್ಲಿ ಆಗಿ ಹೋಯ್ತು. ಅದು ಯಾವುದನ್ನು ನೀನು ಹೇಳಬೇಕಾದಿಲ್ಲ, ಎಲ್ಲವನ್ನು ಪ್ರತ್ಯಕ್ಷ ಕಣ್ಣಾರೆ ಕಂಡವಳು ನಾನು. ಛೇ, ನಿನ್ನ ಕುರಿತಾಗಿ ನಾನು ಎಂತಹ ಉತ್ಕೃಷ್ಟ ಭಾವನೆಯನ್ನು ಹೊಂದಿದ್ನೋ, ಬದುಕಿನಲ್ಲಿ ನಿನ್ನನ್ನೇ ಮದುವೆಯಾಗಿ ನನ್ನ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಳಬೇಕು ಅಂತ ಎನಿಸಿದ್ರೆ, ಛೇ, ನೀನಿಂತಹ ನಿಕೃಷ್ಟ ಅನ್ನೋದು ನನಗೆ ಈಗ ಅರ್ಥ ಆಯಿತು. ಬೇಳುವೆಯ ಬೂದಿಯನ್ನೆರಚಿ ನನ್ನ ಬಾಳನ್ನ ಪೋಳು ಮಾಡಿರುವಂತಹ ಭ್ರಷ್ಟ ನೀನು ಅನ್ನೋದು ನನಗೆ ಈಗ ಅರ್ಥವಾಗಿ ಹೋಯ್ತು. ಏನೋ ನಯವಂಚಕ ನೀಚ ನಾಯಿ, ನನ್ನನ್ನು ಮೋಸಗೊಳಿಸಿ ಬಿಟ್ಟಿಯಲ್ಲ. ಲಜ್ಜೆ ಬಿಟ್ಟ ನೀನು ಹೆಜ್ಜೆ ಇಟ್ಟ ಈ ಮಣ್ಣಿನ ಮೇಲೆ ನಾನು ನಿಂತ್ಕೊಂಡೆ ಅಂತಾದ್ರೆ ನನ್ನ ದೇಹ ಕೊಳಕಾಗಿ ಹೋಗಿತ್ತು. ಅಲ್ಲ, ನೀನು ಉಸಿರಾಡಿರುವಂತಹ ಈ ಪರಿಸರದಲ್ಲಿ ನಾನು ನಿಂತೆ ಅಂತಾದ್ರೆ ನನ್ನ ಶಿರಲ ಕುರಿತಾಗಿ ನಾನೇ ಶಂಕಿಸುವಂತಹ ಕಾಲ ಬಂದಿತ್ತು. ಥೂ ಪಾಪಿ, ಹೋಗು, ನನ್ನ ಬದುಕನ್ನು ಹೇಗೆ ಹಾಳು ಮಾಡಿದ್ಯೋ ನಿನ್ನ ಬದುಕು ಹಾಗೆ ಹಾಳಾಗಿ ಹೋಗ್ಲಿ. ನಿನ್ನ ಬದುಕು ಹಾಗೆ ಹಾಳಾಗಿ ಹೋಗ್ಲಿ.